ಈಗ ಮುಂದಿನ ಒಂದು ವಿಷಯ, ಇದನ್ನೊಂದು ಮಹಾಗ್ರಂಥ ಅಂತಲೇ ನಾವು ಹೇಳಬಹುದು. ಈಗಾಗಲೇ ನಮಗೆ ತಿಳಿದಿರೋ ಹಾಗೆ ಥಿಯೋಸಫಿ ಸಾಹಿತ್ಯ ಕ್ಷೇತ್ರದಲ್ಲಿ ರತ್ನತ್ರಯಗಳು ಎಂಬ ಒಂದು ಖ್ಯಾತಿಗೆ ಪಾತ್ರವಾಗಿರ್ತಕ್ಕಂತಹ ಗ್ರಂಥಗಳು ಮೂರು. ಆ ಮೂರನ್ನು ನಮ್ಮ ನಿರ್ದೇಶಕರು ಆಯ್ಕೆ ಮಾಡಿಕೊಂಡಿದ್ದಾರೆ. ಆ ರತ್ನತ್ರಯಗಳು ಯಾವುದು? ಅದರಲ್ಲಿ ಮೊಟ್ಟ ಮೊದಲನೇದೇ ಪರಮಗುರು ಚರಣ ಸನ್ನಿಧಿ. ಈ ಪರಮಗುರು ಚರಣ ಸನ್ನಿಧಿ ಗ್ರಂಥದ ವಿಚಾರಗಳನ್ನು ನಾವು ಅನುಷ್ಠಾನ ಮಾಡೋದ್ರಲ್ಲಿ ಸಫಲರಾದರೆ ಯೋಗ ಮಾರ್ಗದಲ್ಲಿ ನಾವು ಮೊದಲನೆಯ ದೀಕ್ಷೆಯನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ. ಅಲ್ಲಿಯವರೆಗೆ ಬೇಕಾಗಿರುವಂತಹ ಮಾರ್ಗದರ್ಶನವನ್ನ ಈ ಒಂದು ಪುಟ್ಟ ಗ್ರಂಥ ನೀಡುತ್ತೆ ಅನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಇನ್ನು ಎರಡನೇ ರತ್ನತ್ರಯಗಳಲ್ಲಿ ಎರಡನೆಯ ಗ್ರಂಥ ಯಾವುದಪ್ಪ ಅಂತ ಹೇಳಿದ್ರೆ ಮೌನವಾಣಿ. ವಾಯ್ಸ್ ಆಫ್ ದ ಸೈಲೆನ್ಸ್. ಈ ಗ್ರಂಥದ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಂಡು ಅನುಷ್ಠಾನಪರರಾದ್ರೆ ನಮ್ಮನ್ನದು 4ನೆಯ ದೀಕ್ಷೆಯವರೆಗೂ ಕೂಡ ಕರೆದುಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಇನ್ನು ಮಾರ್ಗಜ್ಯೋತಿ, ಲೈಟ್ ಆನ್ ದ ಪಾತ್ ಗ್ರಂಥವನ್ನು ನಾವು ಆಯ್ಕೆ ಮಾಡಿಕೊಂಡು ಅದನ್ನು ನಾವು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಹೋದರೆ ಅದು ನಮ್ಮನ್ನು ಎಲ್ಲಿವರೆಗೆ ಕರ್ಕೊಂಡು ಹೋಗ್ತದೆ? ಜೀವನ್ಮುಕ್ತಿ ಅಲ್ಲ, ಇನ್ನೂ ಮುಂದಕ್ಕೂ ಬೇಕಾಗಿರುವಂತಹ ಒಂದು ಮಾರ್ಗದರ್ಶನ ಆ ಗ್ರಂಥದಲ್ಲಿ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಅಂತಹ ಮಹಾನ್ ಗ್ರಂಥಗಳಿವು ಮೂರು ಕೂಡ ಥಿಯೋಸಫಿಯ ಸಾಹಿತ್ಯ ಕ್ಷೇತ್ರದಲ್ಲಿ ಅಂತ ಹೇಳ್ತಾರೆ. ಈಗ ನಾವು ಅದರಲ್ಲಿ ಮೊದಲನೇ ಗ್ರಂಥದ ಕೊನೆಯ ಭಾಗಕ್ಕೆ ಬರ್ತಾ ಇದೀವಿ ಈ ಉಪನ್ಯಾಸದಲ್ಲಿ. ವಿವೇಕ ಆಯಿತು, ವೈರಾಗ್ಯ, ಸದಾಚಾರ, ಮೂರು ಅಂಶಗಳನ್ನು ನೋಡಿ ಈಗ ಕೊನೆಯದಾದಂತಹ 4ನೇ ಅಂಶಕ್ಕೆ ನಾವು ಬರ್ತಾ ಇದ್ದೇವೆ. ಈ 4ನೇ ಅಂಶ ಪ್ರೇಮ. ಟೆನಿಸನ್ ಅಂತಕ್ಕಂಥ ಒಬ್ಬ ಮಹನೀಯ ಒಂದು ಕಡೆ ಹೇಳ್ತಾರೆ, ಪ್ರಪಂಚದಲ್ಲಿ ಸುಖಗಳಲ್ಲೆಲ್ಲ ದೊಡ್ಡ ಸುಖಗಳು ಅಂತ ಹೇಳಿದ್ರೆ 2 ಅಂತಾರೆ. ಪ್ರಪಂಚದ ಸುಖಗಳಲ್ಲೆಲ್ಲ ದೊಡ್ಡ ಸುಖಗಳು ಅಂದ್ರೆ 2 ಅಂತಾರೆ. ಯಾವುದದು 2 ಮಹಾ ಸುಖಗಳು ಅಂದ್ರೆ? ಒಂದು ಪ್ರೀತಿಸುವುದು, ಮತ್ತೊಂದು ಪ್ರೀತಿಸಲ್ಪಡುವುದು. ಮೊದಲನೇದು ಪ್ರೀತಿಸುವುದು, ಎರಡನೇದು ಪ್ರೀತಿಸಲ್ಪಡುವುದು. ಈ ಎರಡರಲ್ಲಿ ನಮ್ಮ ಕೈನಲ್ಲಿರೋದು ಯಾವುದು? ಇದರಲ್ಲಿ ಎರಡರಲ್ಲಿ ನಮ್ಮ ಕೈಲಿರೋದು ಯಾವುದು? ಪ್ರೀತಿಸುವುದು. ಪ್ರೀತಿಸಲ್ಪಡುವುದು ಇದೆಯಲ್ಲ, ಈಗ ಸದ್ಯಕ್ಕೆ ಇಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್. ಅದು ನಮ್ಮ ಕೈನಲ್ಲಿ ಈಗಿಲ್ಲ. ಅದಕ್ಕಾಗಿ ನಾವು ಈ ಹಿಂದೆ ಏನಾದರೂ ಕೃಷಿ ಮಾಡಿದ್ರೆ, ಅದಕ್ಕೆ ಬೇಕಾದಂತಹ ಬೀಜಗಳನ್ನ ಬಿತ್ತಿದ್ರೆ ಅದು ನಮಗೆ ಸಿಕ್ಕಿರಬಹುದು. ಆದರೆ ಇರ್ಲಿ, ಎರಡನೇದು ಗೊಡವೆಗೆ ನಮಗೆ ಬೇಡ. ಸೊ ಮೊದಲನೇದು ಯಾರ ಕೈನಲ್ಲಿದೆ? ನಮ್ಮ ಕೈನಲ್ಲಿದೆಯಲ್ಲ. ಸೊ ಈಗ ನಾವು ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಕು? ಯಾವುದು ಈಗ ನಿನ್ನ ಕೈನಲ್ಲಿ ಇದೆಯೋ, ವಿಚ್ ಈಸ್ ಇನ್ ಯುವರ್ ಹ್ಯಾಂಡ್, ಅದ್ರ ಬಗ್ಗೆ ಯೋಚನೆ ಮಾಡು, ಅದ್ರ ಬಗ್ಗೆ ವಿಚಾರ ಮಾಡು. ನಿನ್ನ ಕೈನಲ್ಲಿ ಈಗ ಇಲ್ಲದೆ ಇರೋದ್ರ ಬಗ್ಗೆ ಏನಕ್ಕೆ ತಲೆ ಕೆಡಿಸ್ಕೊಳ್ತೀಯಾ? ಒಂದ್ ವೇಳೆ ಇದ್ರೆ ಓಕೆ, ಅದು ಏನು ಬೇಡ ಅಂತಲ್ಲ. ಆದರೆ ಈಗ ನನ್ನ ಕೈನಲ್ಲಿ ಇರೋದು ಪ್ರೀತಿಸುವುದು ನನ್ನ ಕೈನಲ್ಲಿದೆ. ಅದರಿಂದ ಇದು ಪ್ರಪಂಚದ ಸುಖಗಳಲ್ಲೆಲ್ಲ ದೊಡ್ಡ ಸುಖಗಳು 2 ಅಂತ ಹೇಳ್ತಾರೆ. ಈ ಭಕ್ತಿ ಮತ್ತು ಪ್ರೇಮ ಇದೆಯಲ್ಲ, ಇದೆರಡನ್ನು ನಾವು ಬೇರೆ ಬೇರೆ ಮಾಡೋಕೆ ಸಾಧ್ಯ ಇಲ್ಲ ಅಂತಾರೆ.
ಇನ್ನೊಬ್ರು ಮಹನೀಯರು ಒಂದ್ ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ, ಭಕ್ತಿ ಮತ್ತು ಪ್ರೇಮದ ವಿಷಯವನ್ನ ಹೇಳ್ತಾ, ಕೆಳಮುಖವಾಗಿ ಜೋತಾಡ್ತಾ ಇರ್ತಕ್ಕಂತಹ ಒಂದು ದಾರನ ನಾವು ತೆಗೆದುಕೊಂಡ್ರೆ, ಆ ದಾರದ ಕೆಳಮುಖ ಭಕ್ತಿ ಆಗಿದ್ರೆ ಅದರ ಮೇಲ್ತುದಿ ಇದೆಯಲ್ಲ, ಆ ಮೇಲ್ತುದಿ ಏನದು? ಅದು ಪ್ರೇಮ. ಭಕ್ತಿ ಆ ದಾರದ ಕೆಳತುದಿ ಆಗಿದ್ರೆ ಆ ದಾರದ ಮೇಲ್ತುದಿಯೇ ಪ್ರೇಮ. ಅಂದ್ರೆ ಕಟ್ಟ ಕಡೆಯಲ್ಲಿ ಭಕ್ತಿಯು ಕೂಡ ಏನಾಗಬೇಕು? ಪ್ರೇಮವೇ ಆಗಬೇಕು. ಪ್ರೇಮವೇ ಆಗಬೇಕು. An uninterrupted flow of fine feelings from one's heart to infinity ಅಂತಾರೆ. ನೋಡಿ ಆ ಪದ ಎಷ್ಟು ಚೆನ್ನಾಗಿದೆ. An uninterrupted flow of fine feelings from one's heart to infinity. ಎಂಥದ್ದು ಪ್ರೇಮ ಅಂತ ಹೇಳಿದ್ರೆ? ಅದು ಉನ್ನತ ಭಾವನೆಗಳ ಒಂದು ಅವ್ಯಾಹತ ಪ್ರವಾಹ. ಅದು ಎಲ್ಲಿಗೆ ಸಾಗ್ತಾ ಇದೆ ಆ ಪ್ರವಾಹ? ಟು ಇನ್ಫಿನಿಟಿ. ಅದಕ್ಕೆ ಮಿತಿನೇ ಇಲ್ಲ. ಸಾರ್ವತ್ರಿಕವಾಗಿ ಅದು ಹೊರಹೊಮ್ತಾ ಇದೆ ಆ ಪ್ರವಾಹ. ಯಾರೋ ಒಬ್ಬರಿಗಲ್ಲ, ಅದು ನನಗೆ ಬೇಕಾದವ್ರಿಗಲ್ಲ, ವಿಶ್ವಕ್ಕೆ, ಇನ್ಫಿನಿಟಿಗೆ, ಅದು ಅನಂತತೆಗೆ. ಹಾಗೆ ಅದು ಅನಂತತೆಯ ಕಡೆಗೆ ಪ್ರವಹಿಸ್ತಾ ಇದ್ರೆ ಮಾತ್ರ ಇಟ್ ಈಸ್ ಎ ಪ್ಯೂರ್ ಲವ್. ಇಫ್ ನಾಟ್, ಅದು ನಿಜವಾದಂತಹ, ನಿಸ್ವಾರ್ಥವಾದಂತಹ, ನಿರ್ವ್ಯಾಜ್ಯವಾದಂತಹ ಪ್ರೇಮ ಅಂತ ಅನ್ನಿಸ್ಕೊಳ್ಳಕ್ಕೆ ಅದಕ್ಕೆ ಯಾವ ಸಂಬಂಧವೂ ಇರೋದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆದ್ರಿಂದ ಇದು ಎಷ್ಟು ಮುಖ್ಯವಾದಂತಹ ಸಾಧನ ಅಂತ ಹೇಳಿದ್ರೆ, ಇದು ವಿನಃ, ಪ್ರೇಮದ ವಿನಃ ಬೇರೆಲ್ಲ ಸಾಧನಗಳು ನಮ್ಮ ಜೊತೆಯಲ್ಲಿ ಇದ್ದರೂ ಕೂಡ ಅದರಿಂದ ಪ್ರಯೋಜನ ಇಲ್ಲ. ಅದರಿಂದ ಪ್ರಯೋಜನ ಇಲ್ಲ. ಒಂದು ವೇಳೆ ಇದೊಂದು ಸಾಧನ ನಮ್ಮಲ್ಲಿ ಪ್ರಬಲವಾಗಿ ಇದ್ದದ್ದಾದರೆ, ಪ್ರೇಮ ಎಂಬ ಒಂದು ಪ್ರಬಲವಾದ ಸಾಧನ ನಮ್ಮ ಜೊತೆಯಲ್ಲಿ ಇದ್ದಿದ್ದಾದರೆ, ಅದು ಎಲ್ಲವನ್ನೂ ಹೊಂದುವಂತೆ ನಮ್ಮನ್ನ ಏನ್ ಮಾಡ್ತಾ ಹೋಗ್ತದೆ? ಪ್ರೇರೇಪಣೆ ಮಾಡ್ತಾ ಹೋಗ್ತದೆ. ಅದು ನಮ್ಮನ್ನ ಪ್ರೇರೇಪಿಸುತ್ತೆ. ಕಾರಣ ಏನಕ್ಕದು ಪ್ರೇರೇಪಿಸುತ್ತೆ? ಅದು ಇಲ್ಲದೆ ಇದ್ರೆ ನಾನು ಇನ್ನೇನನ್ನು ಮಾಡೋದಕ್ಕೆ ಸಾಧ್ಯ ಇಲ್ವಲ್ಲ. ಅದು ಇದೆ ಅಂತಾದ್ರೆ ನಾನೀಗ ಏನೋ ಮಾಡಬೇಕಾಗಿದೆ, ನಾನೇನೋ ಮಾಡಬೇಕಾಗಿದೆ ಅನ್ನುವಾಗ ಉಳಿದ ಸಾಧನಗಳು ನಾವು ನನ್ನವುಗಳನ್ನಾಗಿ ನಾನು ಮಾಡಿಕೊಳ್ಳಲೇಬೇಕು. ಆದ್ರೆ ಏನಕ್ಕೆ ನಾನು ಆ ಸಾಧನಗಳನ್ನ ನನ್ನವುಗಳನ್ನಾಗಿ ಮಾಡಿಕೊಳ್ಬೇಕಾಗಿದೆ? ಅದರ ಕಾರಣ ಏನು? ಅದರ ಉದ್ದೇಶ ಏನು? ಏನಕ್ಕೆ ಅಂದ್ರೆ, ಆ ಪ್ರೇಮ ನನ್ನನ್ನು ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಆ ಭಗವಂತ ಇದ್ದಾನಲ್ಲ, ಅವನು ಪ್ರೇಮಮಯಿ. ಸೊ ಆ ಭಗವಂತ ಪ್ರೇಮಮಯಿ ಆಗಿರೋದ್ರಿಂದ ಆ ಪ್ರೇಮವನ್ನ ನಾನು ಹೊಸದಾಗೇನು ಕಲ್ಟಿವೇಟ್ ಮಾಡ್ಕೊಳ್ಬೇಕಾದಿಲ್ಲ. ಅದು ನನ್ನಲ್ಲಾಗ್ಲೇ ಇಟ್ ಈಸ್ ಆಲ್ರೆಡಿ ದೇರ್.
ಈಗಾಗಲೇ ನನ್ನಲ್ಲಿ ಆ ಪ್ರೇಮ ಇದೆ. ಮತ್ತೇನ್ ಮಾಡ್ಬೇಕಾಗಿದೆ ನಾನು? ಆ ಪ್ರೇಮದ ಜೊತೆಯಲ್ಲಿ ಅದಕ್ಕೆ ವಿರುದ್ಧವಾದಂತಹ ಕೆಲವು ಕಳೆಗಳು ಅದರ ಜೊತೆನಲ್ಲಿದೆ. ಆ ಜೊತೆಯಲ್ಲಿ ಇರಬಹುದಾದಂತಹ ಆ ಕಳೆಗಳನ್ನ ನಾನು ತೆಗೆದು ಬಿಟ್ರೆ ಉಳ್ಕೊಳ್ಳೋದೇನು? ಪ್ರೇಮ ಒಂದೇ. ಪ್ರೇಮ ಒಂದೇ ಅಲ್ಲಿ ಉಳ್ಕೊಳ್ಳುವಂಥದ್ದು. ಹೊಸದಾಗಿ ನಾನು ಅದನ್ನ ಏನು ಕಲ್ಟಿವೇಟ್ ಮಾಡಬೇಕಾಗಿಲ್ಲ. ಈಗಾಗಲೇ ಇದ್ಬಿಟ್ಟಿದೆ ಅದು. ಅದರಿಂದ ಈಗ ನಾನು ಆ ಪ್ರೇಮವನ್ನ ನಾನು ಹೊರಸೂಸಬೇಕಾಗಿದೆ. ಅದಕ್ಕೆ ನಾನು ಈ ಉಳಿದ ಸದ್ಗುಣಗಳನ್ನು ಕೂಡ ನಾನು ಮೈಗೂಡಿಸ್ಕೊಳ್ಬೇಕು. ಅದಿದ್ದಾಗ ಮಾತ್ರ ನನ್ನ ಸೇವೆ ಒಂದು ಪರಿಪೂರ್ಣತೆಯನ್ನ ತಲುಪೋದಕ್ಕೆ ಸಾಧ್ಯ, ಪರಿಪೂರ್ಣತೆಯನ್ನ ಹೊಂದೋದಕ್ಕೆ ಸಾಧ್ಯ ಅದು. ಹಾಗಾಗಿ ಈ ಪ್ರೇಮ ಅನ್ನುವಂತಹ ಒಂದು ಪ್ರಬಲವಾದ ಸಾಧನ ಏನ್ ಮಾಡ್ತಾ ಇದೆ, ನನ್ನನ್ನ ಉಳಿದ ಸಾಧನಗಳನ್ನೂ ಕೂಡ ಮೈಗೂಡಿಸಿಕೊಳ್ಳುವಾಗೆ ನನ್ನನ್ನ ಅದು ಪ್ರೇರೇಪಣೆ ಮಾಡ್ತಾ ಇದೆ, ನನ್ನನ್ನು ದೂಕ್ತಾ ಇದೆ, ನನ್ನನ್ನು ಸುಮ್ಮನಿರೋದಕ್ಕೆ ಬಿಡ್ತಾ ಇಲ್ಲ ಅದು. ಆದರೆ ಸರ್ವೇ ಸಾಮಾನ್ಯವಾಗಿ ನಮ್ಮ ವೇದಾಂತದ ಪರಿಭಾಷೆಯಲ್ಲಿ ನಾವು ವಿಚಾರ ಮಾಡುವಾಗ ಇದನ್ನು ಕೇವಲ ಮೋಕ್ಷ ಅಂತ ಅರ್ಥೈಸ್ತಾರೆ. ಈ ಮೋಕ್ಷ ಅನ್ನುವಂತಹ ಅರ್ಥ ಅದಕ್ಕೆ ಕೊಡ್ತಾರೆ, ಈ ಜನನ ಮರಣಗಳ ಸಂಕೋಲೆಯಿಂದ ಬಿಡಿಸಿಕೊಳ್ಳಬೇಕು ಅಂತಕ್ಕಂತಹ ಆಸೆ ಅಂತ ಅದನ್ನು ಅರ್ಥೈಸ್ತಾರೆ. ಆದರೆ ಅದು ಆಸೆ ಅನ್ನುವಂತಹ ಪದದ ಜೊತೆಯಲ್ಲಿ ಯಾವ ಸಂಬಂಧವನ್ನು ಕೂಡ ಹೊಂದಿಲ್ಲ. ಅದನ್ನ ಆಸೆ ಅಂತ ಕರೆಯೋದಕ್ಕಿಂತಲೂ ಅದನ್ನ ಇಚ್ಛೆ ಅಂತ ನಾವು ಅದಕ್ಕೆ ಕರೀಬಹುದಾಗುತ್ತೆ. ಇದು ಎಂಥ ಇಚ್ಛೆ ಇದು, ಎಂಥ ಆಸೆ ಇದು? ನಾನು ಆ ದೇವರೊಡನೆ ಒಂದಾಗಬೇಕು ಅಂತಕ್ಕಂತಹದ್ದು. ದೇವರ ಜೊತೆಯಲ್ಲಿ ನಾನು ಒಂದಾಗಬೇಕು ಅಂತಕ್ಕಂತಹ ಆಸೆ. ಅದಕ್ಕೆ ಅದನ್ನ ಆಸೆ ಅಂತ ಕರೆಯೋದೇ ಸರಿಯಲ್ಲ ಅಂತಾರೆ. ಜೊತೆಗೆ ನಾನು ಏನಕ್ಕೋಸ್ಕರ ದೇವರ ಜೊತೆಯಲ್ಲಿ ಒಂದಾಗಬೇಕು, ಏನಕ್ಕೋಸ್ಕರ ನಾನು ಆ ಜನನ ಮರಣಗಳ ಒಂದು ಸಂಕೋಲೆಯಿಂದ ಬಿಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಯಾವ ಸ್ವಾರ್ಥವೂ ಕೂಡ ಇಲ್ಲ. ನಾನು ಭಗವಂತನ ಮಹತ್ ಕಾರ್ಯದಲ್ಲಿ ಒಂದು ಸಾಧನ ಆಗಬೇಕು, ನಾನು ಒಂದು ಲೇಖನಿ ಆಗಬೇಕು ಅಂತಕ್ಕಂತಹ ಒಂದು ಸ್ಥಿತಿ ಅವನಿಗಿರೋದ್ರಿಂದ ಅದನ್ನ ಇಚ್ಛೆ ಅಥವಾ ಒಂದು ದೃಢವಾದ ಸಂಕಲ್ಪ ಅಂತ ನಾವು ಅದನ್ನ ಕರಿಬಹುದಾಗಲಿ, ಅವ್ರು ತೆಗೆದುಕೊಂಡಿರ್ತಕ್ಕಂಥ ಒಂದು ಪ್ರತಿಜ್ಞೆ ಅಂತ ನಾವು ಹೇಳಬೇಕಾಗಲಿ, ಅದನ್ನ ಆಸೆ ಅಂತ ಹೇಳೋದಕ್ಕಾಗಲ್ಲ. ಆಸೆ ಬೇರೆ, ಇಚ್ಛೆ ಬೇರೆ. ಆಸೆನೇ ಬೇರೆ, ಇಚ್ಛೆನೇ ಬೇರೆ. ಆಸೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಆಸೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ದೇಹಾತ್ಮನಿಗೆ ಸಂಬಂಧಪಟ್ಟದ್ದು. ಆಸೆ ಅಂದ್ರೆ ಅದು ದೇಹಾತ್ಮನಿಗೆ ಸಂಬಂಧಪಟ್ಟದ್ದು. ಇಚ್ಛೆ ಅಂದ್ರೆ ಅದು ನಮ್ಮ ಜೀವಾತ್ಮನಿಗೆ ಸಂಬಂಧಪಟ್ಟ ಲಕ್ಷಣ. ಆಸೆ ದೇಹಾತ್ಮನಿಗೆ ಸಂಬಂಧಪಟ್ಟದ್ದು, ಇಚ್ಛೆ ಅದು ಜೀವಾತ್ಮನಿಗೆ ಸಂಬಂಧಪಟ್ಟದ್ದು. ಅದರಿಂದ ಇಲ್ಲಿ ಪ್ರೇಮ ಅಂತಕ್ಕಂಥದ್ದು ಒಂದು ಸೇವಾ ತತ್ಪರಲಾಗಲಿಕ್ಕೆ ಇರುವಂತಹ ಒಂದು ಉತ್ಕಟವಾದ ಇಚ್ಛೆ ಅಂತ ನಾವು ಹೇಳ್ಬಹುದು. ಅದನ್ನ ಪ್ರೇಮ ಅಂದ್ರೆ ಏನು ಅಂತ ನಾವೇನಾದ್ರೂ ಕೇಳಿದ್ರೆ, ಪ್ರೇಮ ಅಂತ ಹೇಳಿದ್ರೆ ಸೇವಾ ತತ್ಪರನಾಗಲು ಇರುವ ಒಂದು ಉತ್ಕಟವಾದ ಇಚ್ಛೆ, ಅದುವೇ ಪ್ರೇಮ ಅಂತ ಹೇಳ್ತಾರೆ. ಈ ಇಚ್ಛೆಯೂ ಸಹ ಆ ಭಗವಂತನಲ್ಲಿ ನಾನು ಒಂದಾಗಬೇಕು ಅನ್ನೋದಕ್ಕೆ ಕಾರಣ ಏನು? ಈ ಲೌಕಿಕ ಪ್ರಪಂಚ ಅಥವಾ ಈ ಸ್ಥೂಲ ಪ್ರಪಂಚದ ಈ ಕಷ್ಟ ಕಾರ್ಪಣ್ಯಗಳಿಂದ ಬಿಡುಗಡೆ ಹೊಂದಬೇಕು ಅನ್ನುವಂಥದ್ದ, ಈ ಜನನ ಮರಣಗಳ ಸಂಕೋಲೆಯಿಂದ ಬಿಡಿಸ್ಕೊಂಡು ಬಿಡಬೇಕು ಅಂತಕ್ಕಂಥದ್ದ, ಇದ್ಯಾವುದು ಕೂಡ ಅಲ್ಲ.
ನಾನು ಅವನಂತೆಯೇ ಅವನೊಡನೆ ಕಾರ್ಯ ಮಾಡುವುದಕ್ಕೋಸ್ಕರ, ಅವನ ಜೊತೆನಲ್ಲಿ ನಾನು ಕಾರ್ಯ ಮಾಡಬೇಕು ಅಂತಕ್ಕಂತಹ ಒಂದು ಸದುದ್ದೇಶದಿಂದ. ಈಗ ನೋಡಿ, ಅಲ್ಲೇ ನಮ್ಗೆ ಅರ್ಥ ಆಗಬೇಕು, ಅವನ ಜೊತೆಯಲ್ಲಿ ನಾನು ಒಂದಾಗಬೇಕು ಅಂದಾಗ ಬಹಳ ಲೌಕಿಕವಾದಂತಹ ಒಂದು ವಿಷಯದಲ್ಲೇ ನಾವು ವಿಚಾರ ಮಾಡಿದ್ರೆ, ಈಗ ನಾನು ಯಾರ ಜೊತೆನಾದ್ರೂ ಒಂದು ಸಖ್ಯವನ್ನ ಬೆಳೆಸ್ಬೇಕು ಅಂತಂದ್ರೆ, ನಾನು ಯಾರ ಜೊತೆಯಲ್ಲಿ ನಾನು ಸಖ್ಯವನ್ನ ಬೆಳೆಸ್ತೀನಿ? ಯಾರ ಜೊತೆಯಲ್ಲಿ ಸಖ್ಯ ಬೆಳೆಸ್ತೀನಿ? ಯಾರು ನನ್ನ ಸ್ವಭಾವಕ್ಕೆ ಹೋಗೊಡ್ತಾರೋ, ಅದು ನನ್ಗೆ ಎಂಥ ಸ್ವಭಾವನ ಗೊತ್ತಿಲ್ಲ, ಒಟ್ಟಾರೆಯಾಗಿ ನನ್ನ ಸ್ವಭಾವಕ್ಕೆ ಯಾರೋ ಹೊಂದಾಣಿಕೆ ಆಗ್ತಾರೋ ಅಂತಹವರ ಜೊತೆ ಮಾತ್ರ ನಾನು ಸಖ್ಯವನ್ನ ಮಾಡ್ತೀನಾಗ್ಲಿ, ಬೇರೆಯವ್ರ ಜೊತೆ ಸಖ್ಯ ಮಾಡ್ತೀನ? ಎಲ್ಲರ ಜೊತೆನೂ ಹಲೋ ಫ್ರೆಂಡ್ ಆಗಿರ್ತೀನಿ, ಇಲ್ಲ ಅಂತಲ್ಲ. ಆದ್ರೆ ನನ್ನೆಲ್ಲ ಭಾವನೆಗಳನ್ನ, ನನ್ನೆಲ್ಲ ವಿಚಾರಗಳನ್ನ ನಾನು ಅವ್ರ ಜೊತೆಗೆ ಹಂಚಿಕೊಳ್ತೇನೆ ಅಂದ್ರೆ ಕಾರಣ ಏನು? ಅವರ ಮತ್ತು ನನ್ನ ಸ್ವಭಾವದಲ್ಲಿ ಏನಿದೆ? ಒಂದು ಹೊಂದಾಣಿಕೆ ಇದೆ. ಇದ್ದಾಗ ಮಾತ್ರ ನಾನು ಅವ್ರ ಜೊತೆ ಎಲ್ಲವನ್ನೂ ನಾನು ಹಂಚಿಕೊಳ್ತೀನಿ. ಹಾಗಿದ್ಮೇಲೆ ಈಗ ನಮ್ಮ ಇಚ್ಛೆ ಏನಾಗಿದೆ? ಯಾರೊಡನೆ ನಾವು ಸಖ್ಯವನ್ನು ಹೊಂದೋದಕ್ಕೆ ಬಯಸ್ತಾ ಇದ್ದೇವೆ? ಪರಮಾತ್ಮರೊಡನೆ ನಾನು ಸಖ್ಯವನ್ನ ಹೊಂದಬೇಕು, ಅವನ ಜೊತೆಯಲ್ಲಿ ಒಂದಾಗಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಅಂದ್ರೆ ಭಗವಂತ ನನ್ನನ್ನ ಅವನು ಅಪ್ಪಿಕೊಳ್ಬೇಕು ಅಂದ್ರೆ ಮತ್ತೆ ನನ್ನ ಸ್ವಭಾವಕ್ಕೂ ಅವನ ಸ್ವಭಾವಕ್ಕೂ ಏನಾಗಬೇಕು? ಮ್ಯಾಚ್ ಆಗ್ಬೇಕು. ಮ್ಯಾಚ್ ಆಗದೆ ಇದ್ರೆ ಅವನು ನಮ್ಮನ್ನ ಒಂದು ಮಾಡಿಕೊಳ್ತಾನ? ಖಂಡಿತ ಇಲ್ಲ. ಅದಕ್ಕೆ ಭಗವಂತನ ಹೊಂದಬೇಕು ಅಂತಕ್ಕಂತಹ ಒಂದು ಇಚ್ಛೆ ನಮಗಿದ್ರೆ ನಮಗೆ ಬೇಕಾಗಿರುವಂತಹ ಅತಿ ಮುಖ್ಯವಾದ ಸಾಧನವೇ ಈ ಪ್ರೇಮ. ಅದು ಎಂಥ ಪ್ರೇಮ ಇದು! ಅನಿರ್ಬಂಧಿತವಾದಂತಹ, ನಿರ್ವ್ಯಾಜ್ಯವಾದಂತಹ, ಅಪ್ರತಿಮವಾದಂತಹ ಪ್ರೇಮ. ಇದಕ್ಕೊಂದು ಕಾರಣ ಬೇಕಿಲ್ಲ. ಇದಕ್ಕೊಂದು ಕಾರಣ ಬೇಕಿಲ್ಲ ಈ ಪ್ರೇಮಕ್ಕೆ. ಅಕಾರಣವಾದ ಪ್ರೇಮ ಅಂದ್ರೆ, ಅಂತಹ ಪ್ರೇಮ ನಮ್ಮದಾಗಬೇಕು ಅಂತಂದ್ರೆ ಅಂತಹ ಒಂದು ಅಸ್ವಾರ್ಥವಾದಂತಹ ಒಂದು ಸ್ಥಿತಿಯನ್ನ ನಾವು ತಲುಪಿದಾಗ ಮಾತ್ರ ಅಂತಹ ಪ್ರೇಮ ನಮ್ಮದಾಗೋದಕ್ಕೆ ಸಾಧ್ಯ ಇದೆ. ಇದನ್ನ ಸಾಧಿಸ್ಬೇಕು ಅಂದ್ರೆ ನಾವು ಮಾಡಬೇಕಾದ್ದೇನು? ಏನು ಮಾಡಬೇಕಾಗಿಲ್ಲ. ಏನ್ ಮಾಡಬೇಕಾಗಿಲ್ಲ. ಯಾಕೇನು ಮಾಡಬೇಕಾಗಿಲ್ಲ? ನಾನು ಎಲ್ಲಿಂದನೂ ಇದನ್ನ ಹೊರಗಡೆಯಿಂದ ತರಬೇಕಾಗಿದ್ದ ಅಂಶ ಅಲ್ಲ ಇದು. ನನ್ನ ಒಳಗಡೆ ಇದೆ. ನನ್ನೊಳಗಡೆ ಇರುವುದನ್ನ ಈಗ ನಾನು ಹೊರಗಡೆ ತಂದ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೂ ನಾನೇನು ಮಾಡಬೇಕಾಗಿಲ್ಲ. ನೋಡಿ, ಇದೆಷ್ಟು ತಮಾಷೆ ಅಂದ್ರೆ, ಹೊರಗಡೆ ತಂದುಕೊಳ್ಳೋದಕ್ಕೂ ನಾವೇನು ಮಾಡಬೇಕಾಗಿಲ್ಲ, ಬಿಡಬೇಕಾಗಿದೆ ಅಷ್ಟೆ. ಮಾಡಬೇಕಾಗಿಲ್ಲ. ಏನ್ ಮಾಡಬೇಕಾಗಿದೆ? ಬಿಡಬೇಕಾಗಿದೆ. ಏನನ್ನೋ ಬಿಟ್ಬಿಟ್ರೆ ಅಂದ್ರೆ ಅದ್ರ ಜೊತೆನಲ್ಲಿ ಇನ್ನೂ ಏನೇನು ಇದಾವಲ್ಲ, ಬಿಲಾಂಗಿಂಗ್ಸ್, ಅವುಗಳನ್ನ ಬಿಟ್ಬಿಟ್ರೆ ಉಳ್ಕೊಳ್ಳೋದೇನು? ಕೇವಲ ಪ್ರೇಮ. ಅದೊಂದೇ ನಮ್ಮ ಜೊತೆಯಲ್ಲಿ ಉಳ್ಕೊಳ್ಳುತ್ತೆ. ಒಬ್ಬ ಶಿಲ್ಪಿ ಒಂದು ಸುಂದರವಾದ ಮೂರ್ತಿಯನ್ನ ಕೆತ್ತಿದ್ದಾನೆ ಅಂತ ನಾವು ಅಂದುಕೊಳ್ತೀವಿ. ಬಂಡೆಯಲ್ಲಿ ಈಗಾಗಲೇ ಮೂರ್ತಿ ಇದೆ. ಇವನು ಒಂದು ಕಲ್ಪನೆ ಬಂತು, ನಾನು ಇಂಥ ಮೂರ್ತಿಯನ್ನ ಮಾಡಬೇಕು ಅಂತ ಕಲ್ಪನೆ ಇವನಿಗೆ ಬಂತು. ಆ ಕಲ್ಪನೆ ಬಂದಾಗ ಆ ಬಂಡೆಗೂ ಇವನ ಕಲ್ಪನೆಗೆ ಬಂದ ಮೂರ್ತಿ ಇತ್ತಲ್ಲ, ಆ ಮೂರ್ತಿಯನ್ನ ಇವನು ಕಲ್ಪನೆ ಮಾಡಿಕೊಂಡ.
ಅದಕ್ಕೆ ಬೇಡದೇ ಇರೋ ಭಾಗಗಳನ್ನ ಕೆತ್ತಿ ತೆಗೆದು ಹಾಕ್ತಾ ಅಲ್ಲಿ ಉಳ್ಕೊಂಡಿದ್ಯೇನೋ, ಇವನಿಗೆ ಬೇಕಾದ ಮೂರ್ತಿ ಉಳ್ಕೊಳ್ತು. ಹಾಗೆ ಭಗವಂತನ ಅಂಶಗಳಾದ ನಮ್ಮಲ್ಲೂ ಕೂಡ ಆ ಪ್ರೇಮ ಈಗಾಗಲೇ ಇದ್ದು ಬಿಟ್ಟಿದೆ. ಆ ಪ್ರೇಮದ ಜೊತೆಯಲ್ಲಿ ಇನ್ನು ಕೆಲವು ಏನೇನೇನೇನೋ ಸೇರ್ಕೊಂಡ್ಬಿಟ್ಟಿದ್ದಾವೆ. ಅವುಗಳನ್ನ ನಾವು ಬಿಡ್ಬೇಕಷ್ಟೇ. ನಾನು ಮಾಡಬೇಕಾದ್ದಿಲ್ಲ, ಬರೀ ಬಿಡಬೇಕಾದ್ದಿರೋದಷ್ಟೇ. ಏನ್ ಬಿಡಬೇಕಾಗಿದೆ? ಅದಕ್ಕೆ ಇಂತಹ ಒಂದು ಆಚರಣೆಗೆ ನಮ್ಮಲ್ಲಿ ಎರಡು ಅರ್ಥವನ್ನು ಅವರು ಕೊಡ್ತಾರೆ. ಏನು ಅರ್ಥ ನಮ್ಮ ನಿತ್ಯ ಜೀವನದಲ್ಲಿ ಅಂತ ಹೇಳಿದ್ರೆ, ಯಾವ ಪ್ರಾಣಿಗೂ ಅಥವಾ ಮನುಷ್ಯನಿಗೂ ನೀನು ಹಿಂಸೆಯನ್ನು ಮಾಡದೇ ಇರೋದಂಥದ್ದು, ಹಿಂಸೆಯನ್ನು ಉಂಟು ಮಾಡದೇ ಇರತಕ್ಕಂಥದ್ದು ಮೊದಲನೇದಾದ್ರೆ, ಇನ್ನು ಎರಡನೇದು ನನಗೆ ಸಹಾಯ ಮಾಡುವುದಕ್ಕೆ ಅವಕಾಶ ಇದೆಯಾ ಅಂತ ಕಾದಿರುವಂಥದ್ದು. ನೋಡಿ, ನಮ್ಮ ನಿತ್ಯ ಜೀವನದಲ್ಲಿ ಪ್ರೇಮದ ಆಚರಣೆ ಆಗಬೇಕು ಅಂತ ಹೇಳಿದ್ರೆ ಈ ಎರಡಕ್ಕೆ ನಾವು ಗಮನ ಕೊಡಬೇಕು ಅಂತ ಹೇಳ್ತಾರೆ. ಯಾವುದೇ ಜೀವಿಗೂ ಹಿಂಸೆಯನ್ನ ಕೊಡದೇ ಇರತಕ್ಕಂಥದ್ದು, ಹಿಂಸೆಯನ್ನ ಉಂಟು ಮಾಡದೇ ಇರತಕ್ಕಂಥದ್ದು, ಜೊತೆಗೆ ಸೇವೆ ಮಾಡುವುದಕ್ಕೆ ನನಗೆ ಅವಕಾಶ ಇದೆಯಾ ಅಂಥೇಳಿ ಸದಾ ಎಚ್ಚರದಿಂದ ಕಾದಿರುವಂಥದ್ದು. ಇದನ್ನೇ ಭಗವಾನ್ ಬುದ್ಧರು ಏನು ಹೇಳಿದ್ರು? ಪಾಪ ಕರ್ಮಸ್ಯ ಅಕರಣಂ ಕುಶಲಸ್ಯ ಉಪಸಂಪದ ಅಂದ್ರು. ನಿಜಗುಣ ಶಿವಯೋಗಿಗಳು ದುರಿತ ಕರ್ಮಗಳನ್ನೊಲ್ಲದಿರು ಸತ್ಕರ್ಮಗಳನ್ನೇ ಮಾಡು ಅಂದ್ರು. ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ಬೇಕಂತೆ. ಇಂತಹ ಒಂದು ಅವ್ಯಾಹತವಾದಂತಹ ಪ್ರೇಮವನ್ನ ಬೆಳೆಸ್ಕೊಳ್ಳೋದು ಅಂತ ಹೇಳಿದ್ರೆ, ಒಂದು ಅರ್ಥದಲ್ಲಿ ಈಗ ನಾವೇನ್ ತಿಳ್ಕೊಂಡ್ವಿ, ಪ್ರೇಮಕ್ಕೆ ವಿರುದ್ಧವಾದವುಗಳನ್ನ ನಾವು ಬಿಡೋದಷ್ಟೇನೆ. ಹೇಳ್ತಾರೆ, ಈ ಪ್ರಪಂಚದಲ್ಲಿ ಎಲ್ಲ ಕಾರ್ಯಗಳಿಗಿಂತಲೂ ಕೂಡ ಹೆಚ್ಚು ಕೆಡುಕನ್ನ ಉಂಟು ಮಾಡ್ತಕ್ಕಂತಹ ಪಾಪ ಕಾರ್ಯಗಳು ಮೂರಿದ್ದಾವೆ ಅಂದ್ರು. ಅದಕ್ಕೆ ಇವುಗಳನ್ನ ಪಾಪತ್ರಯಗಳು. ಈ ಪಾಪತ್ರಯಗಳಿಂದನೇ ಎಲ್ಲ ತಾಪತ್ರಯಗಳು. ಈ ಪಾಪತ್ರಯಗಳಿದ್ದಾವಲ್ಲ, ಈ ಪಾಪತ್ರಯಗಳಿಂದನೇ ನಮ್ಮ ಎಲ್ಲ ತಾಪತ್ರಯಗಳು. ಸೊ ಈ ತಾಪತ್ರಯದಿಂದ ನಾವು ಬಿಡುಗಡೆ ಹೊಂದಬೇಕು ಅಂದ್ರೆ ಅರ್ಥ, ಈ ಪಾಪತ್ರಯಗಳಿಂದ ಬಿಡುಗಡೆ ಮಾಡ್ಕೊ ನೀನು. ಇಟ್ ಈಸ್ ಇನ್ ಯುವರ್ ಹ್ಯಾಂಡ್. ಅದು ನಿನ್ನ ಕೈನಲ್ಲಿದೆ. ಆ ಪಾಪತ್ರಯಗಳಿದ್ದಾವಲ್ಲಪ್ಪ, ಅವು ನಿನ್ನ ಕೈನಲ್ಲೇ ಇದ್ದಾವೆ. ಇವುಗಳಿಂದ ನೀನು ಬಿಡುಗಡೆ ಹೊಂದಿಬಿಟ್ರೆ ನೀನ್ ಎಲ್ಲ ತಾಪತ್ರಯಗಳಿಂದನೂ ನೀನು ಬಿಡುಗಡೆ ಆಗ್ತೀಯ. ಸೊ ಆ ಪಾಪತ್ರಯಗಳು ಯಾವುದು? ಆ ಮೂರು ಯಾವುದಪ್ಪ? ಪರನಿಂದೆ, ಪರಹಿಂಸೆ, ಮೂಢಭಕ್ತಿ. ಪರನಿಂದೆ, ಪರಹಿಂಸೆ, ಮೂಢಭಕ್ತಿ. ಇದು ಮೂರು ಕೂಡ ಪಾಪತ್ರಯಗಳಿವು ಮೂರು. ಅದರಿಂದ ಇವುಗಳಿಂದ ನೀನು ಬಿಡುಗಡೆ ಹೊಂದಬೇಕು. ಸೊ ಇವೆಲ್ಲ ಹೇಗೆ ಶುರುವಾಗುತ್ತೆ ಅಂತ ಒಂದೊಂದನ್ನೇ ನೋಡಿದ್ರೆ, ಈಗ ಪರನಿಂದೆ ಇದು ಪ್ರಾರಂಭವಾಗೋದು ಎಲ್ಲಿಂದ? ನಿನ್ನ ಕೆಟ್ಟ ಯೋಚನೆಯಿಂದ ಇದು ಪ್ರಾರಂಭವಾಗುತ್ತೆ. ಸೊ ಕೆಟ್ಟ ಯೋಚನೆಯೇ ಒಂದು ಪಾಪ ಅಂದ್ರು. ಇದೆಲ್ಲಿಂದ ಶುರುವಾಗುತ್ತೆ? ಇದ್ರ ಬಿಗಿನಿಂಗ್ ಯಾವುದು? ಪರನಿಂದೆ ಬಿಗಿನಿಂಗ್ ಯಾವುದು? ಕೆಟ್ಟ ಯೋಚನೆ. ಯೋಚನೆಯಿಂದನೇ ಪ್ರಾರಂಭವಾಗೋದು. ಯಾವುದೇ ಕಾರ್ಯ ಆಗಿರ್ಲಿ, ಅದು ಪ್ರಾರಂಭವಾಗೋದು ಯೋಚನೆಯಿಂದನೇ. Sow a thought, reap an action. Sow an action, reap your character. Sow your character, reap your conduct. Sow your conduct, reap your fortune ಅಂತ ಹೇಳ್ತಾರೆ.
ಯೋಚನೆ ಎಂಬ ಬೀಜವನ್ನ ಬಿತ್ತು ಕಾರ್ಯ ಎಂಬ ಫಸಲನ್ನ ಪಡ್ಕೊಳ್ತೀಯ. ಕಾರ್ಯ ಎಂಬ ಬೀಜವನ್ನ ಬಿತ್ತು ನಿನ್ನ ನಡತೆ ಎಂಬ ಫಸಲನ್ನ ನೀನು ಕೊಯ್ಕೊಳ್ತೀಯ. ನಡತೆ ಎಂಬ ಬೀಜವನ್ನ ಬಿತ್ತು ಸ್ವಭಾವ ಎಂಬ ಫಸಲನ್ನ ನೀನು ಪಡ್ಕೊಳ್ತೀಯ. ಸ್ವಭಾವ ಎಂಬ ಬೀಜವನ್ನ ಬಿತ್ತಿ ನಿನ್ನ ಅದೃಷ್ಟ ಎಂಬ ಫಲವನ್ನು ನೀನು ಪಡೆದುಕೊಳ್ತೀಯ. ಸೊ ಬಿಗಿನಿಂಗ್ ಯಾವ್ದಾಯ್ತು? ಯೋಚನೆ. ಸೊ ಕೆಟ್ಟ ಯೋಚನೆಯನ್ನು ನೀನು ಮಾಡಿದ್ರೆ ಆ ಕೆಟ್ಟ ಯೋಚನೆಯಿಂದಲೇ ನೀನು ಹಿಂಸೆಯನ್ನ ಆಗಲೇ ಪ್ರಾರಂಭ ಮಾಡಿಬಿಟ್ಟೆ. ಪ್ರತಿಯೊಬ್ಬರಲ್ಲೂ ಕೂಡ ಈ ಒಳ್ಳೆಯದು ಮತ್ತು ಕೆಟ್ಟದ್ದು ಅಂತಕ್ಕಂಥದ್ದು ಎರಡೂ ಕೂಡ ಇದ್ದು ಬಿಟ್ಟಿದೆ. ಇರೋದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ಬೆಳಗ್ಗೆನ ಅಧಿವೇಶನದಲ್ಲಿ ಚಿಂತನೆ ಮಾಡಿದ್ವಿ. ಯಾಕೆ ನಮ್ಮ ಹತ್ರ ಎರಡೂ ಕೂಡ ಇದ್ದಾವೆ? ಏನಕ್ಕೆ ಎರಡು ಇದ್ದಾವೆ? ಈ ಮಾನವನ ಸ್ವರೂಪವನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಈ ಮಾನವನ ಸ್ವರೂಪದಲ್ಲಿ ನಾವು ಭಾಗಗಳನ್ನು ನೋಡಿದ್ರೆ ಮೊದಲನೇದು ಯಾವುದು? ಉನ್ನತವಾದ ಸ್ಥಿತಿನಲ್ಲಿರುವಂಥದ್ದು ಪುರುಷಾತ್ಮ. ಎರಡನೇ ಘಟ್ಟಕ್ಕೆ ಬಂದ್ರೆ ಜೀವಾತ್ಮ. ಮೂರನೇ ಘಟ್ಟಕ್ಕೆ ಬಂದ್ರೆ ದೇಹಾತ್ಮ. ಈ ಮೂರು ಪೋರ್ಷನ್ಸ್ ನಮಗಿರೋದು. ಈ ಮೂರಲ್ಲಿ ಈ ದೇಹಾತ್ಮ ನಮಗೆ ಕೆಳವರ್ಗಗಳಿಂದ ಬಂದಿರುವಂತಹ ಕೊಡುಗೆ. ಅದಿರೋದ್ರಿಂದ ನಮ್ಮಲ್ಲಿ ಮಿಕ್ಸ್ ಇದ್ದೇ ಇದೆ, ಏನ್ ಮಾಡ್ಲಿಕ್ಕಾಗಲ್ಲ. ಎಂತಹ ಒಬ್ಬ ಪರಮ ಪಾಪಿ ಅಂತ ಅಂದುಕೊಂಡ್ರು ಕೂಡ ಅವನಲ್ಲೂ ಏನಿದೆ? ಒಳ್ಳೆಯದು ಕೂಡ ಇದ್ದೇ ಇದೆ. ಒಳ್ಳೆದಿದ್ದೇ ಇದೆ. ಅಥವಾ ಎಷ್ಟು ಒಳ್ಳೆಯವನು ಅಂತ ನಾವು ಅಂದ್ರೂ ಕೂಡ ಅವನಲ್ಲಿ ದೋಷಗಳಿಲ್ವಾ ಅಂದ್ರೆ ಇದ್ದೇ ಇದೆ. ಇಲ್ಲಿ ಹಾಕಿದ್ರೆ ನೋಡಿ, ಜ್ಞಾನಿಗಳು ಯಾರು ಅಂತೇಳಿ. ಜ್ಞಾನಿ ಯಾರು? ಇದಿಷ್ಟನ್ನು 4ನೇ ದೀಕ್ಷೆನು ಪಡ್ಕೊಂಡು ಅದ್ರ ಮೇಲೆ ಕಾಣ್ತಾ ಇದೆಯಲ್ಲ, ಅವರಷ್ಟೇ ಜ್ಞಾನಿಗಳು. ನಾವು ಏನೇ ಆದ್ರೂ ಇನ್ನೂ ಕೂಡ ವಿ ಆರ್ ಇನ್ಕಂಪ್ಲೀಟ್. ಅಂದಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ನನಗೂ ನನ್ನ ಚಿಕ್ಕ ಸಹೋದರನಿಗೂ ಒಂದಷ್ಟು ವ್ಯತ್ಯಾಸ ಇರ್ಬೋದೇ ವಿನಃ ಅದಕ್ಕಿಂತ ಇನ್ನೇನು ಅಲ್ಲ. ನಾನು ಕೂಡ ಪರಿಪೂರ್ಣನಲ್ಲ ಅನ್ನೋದು ನನಗೆ ಅರ್ಥ ಆಗಿಬಿಟ್ರೆ ನಾವೇನ್ ಮಾಡ್ಬೋದು? ಈಗ ನಾವೇನ್ ಮಾಡ್ತಾ ಇದ್ದೀವಿ? ಒಬ್ಬನಲ್ಲಿ ಕೆಟ್ಟದ್ದು ಮತ್ತು ಒಳ್ಳೆಯದು ಎರಡೂ ಕೂಡ ಇದೆ ಅಂತ ಆದಮೇಲೆ ನಾವು ನಮ್ಮ ಯೋಚನೆಯಿಂದ ನಮ್ಮ ಸಹೋದರನಲ್ಲಿರಬಹುದಾದಂತಹ ದೋಷ ಅಥವಾ ಸನ್ನಡತೆ ಎರಡು ಇದೆಯಲ್ಲ, ಆ ಎರಡರಲ್ಲಿ ಯಾವುದನ್ನ ಬೇಕಾದ್ರೂ ನಾವು ಬಲಪಡಿಸೋದಕ್ಕೆ ಸಾಧ್ಯ. ಅಂತಹ ಒಂದು ಶಕ್ತಿ ನಮಗಿದೆ. ಅದಕ್ಕೇನೆ ಮ್ಯಾನ್ ಹ್ಯಾಸ್ ಎ ಕ್ರಿಯೇಟಿವ್ ಪವರ್. ನಾವೇನು ಸಾಮಾನ್ಯರು ಅಂತ ತಿಳ್ಕೊಬೇಡಿ. ಸೃಷ್ಟಿ ಶಕ್ತಿ ಇದೆ ನಮಗೂ ಕೂಡ. ನಾವೇನು ಸಾಮಾನ್ಯರಲ್ಲ. ನಮ್ಮ ಸಂಕಲ್ಪ ಶಕ್ತಿಯಿಂದ ನಾವು ಎಲ್ಲ ಮಾಡುವಂಥ ಕೆಪಾಸಿಟಿ ಭಗವಂತ ಕೊಟ್ಟಿದ್ದಾನೆ ನಮಗೆ. ಆದರೆ ನಾವೇನ್ ಮಾಡ್ತೀವಿ ಇವಾಗ? ಅಂದ್ರೆ ನಾವು ಭಗವಂತನ ಸಂಕಲ್ಪಕ್ಕೆ ಅಂದ್ರೆ ಅವನ ವಿಕಾಸಕ್ಕೆ ಸಹಾಯವನ್ನೂ ಮಾಡಬಹುದು ಅಥವಾ ಅಡ್ಡಿಯನ್ನೂ ಮಾಡಬಹುದು. ಎರಡನ್ನೂ ಮಾಡುವಂತ ಶಕ್ತಿ ನಮಗಿದೆ. ಈಗ ನಾವು ಒಬ್ಬನಲ್ಲಿರಬಹುದಾದಂತಹ ದೋಷಗಳನ್ನು ಕುರಿತು ನಾನು ಆಲೋಚನೆ ಮಾಡಿದ್ರೆ ನಾನು ಹಾಗಾದ್ರೆ ಏನ್ ಮಾಡ್ತಾ ಇದ್ದೀನಿ? ವಿಕಾಸಕ್ಕೆ ಅಡ್ಡಿಯನ್ನು ಮಾಡ್ತಾ ಇದ್ದೀನೋ ಸಹಕಾರ ಮಾಡ್ತಾ ಇದ್ದೀನೋ? ಅಡ್ಡಿಯನ್ನು ಉಂಟು ಮಾಡ್ತಾ ಇದ್ದೀನಿ. ಅಂದ್ರೆ ಇದು ಹಿಂಸೆ ಅಲ್ಲದೆ ಮತ್ತೇನು? ಹಾಗಾದ್ರೆ ಇದು ಪರಹಿಂಸೆ ಆಗ್ಲಿಲ್ವಾ? ಖಂಡಿತ ಆಗ್ತಾ ಇದೆ. ಒಬ್ಬನಲ್ಲಿರ್ತಕ್ಕಂತಹದ್ದನ್ನ ನಾವು ಅವನಲ್ಲಿರಬಹುದಾದಂತಹ ದೋಷವನ್ನ ಕುರಿತು ನಾನು ಚಿಂತನೆ ಮಾಡಿದ್ರೆ ಆ ಸಂದರ್ಭದಲ್ಲಿ ನಾವು ಏಕಕಾಲದಲ್ಲಿ 3 ಕೆಟ್ಟ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳ್ತಾರೆ. 3 ಕೆಟ್ಟ ಕೆಲಸಗಳನ್ನ ಮಾಡ್ತೀವಿ. ಪ್ರಾಪಂಚಿಕವಾದ ಮಾತಿನಲ್ಲಿ ಒಂದು ಮಾತು ಹೇಳ್ತಾರೆ, 1 ಏಟಿಗೆ 2 ಅಕ್ಕಿ ಅಂತ.
ಅದನ್ನು ಸ್ವಲ್ಪ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಚೇಂಜ್ ಮಾಡಿ ಒಂದು ಏಟಿಗೆ ನಾನಾ ಹಕ್ಕಿ ಅಂತ ಇದೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ. ಒಂದು ಏಟಿಗೆ ನಾನಾ ಹಕ್ಕಿ ಅಂತ ನೋಡಿ. ಇಲ್ಲಿ ಒಂದು ಕೆಟ್ಟ ಯೋಚನೆನ ನಾವು ಪ್ರಾರಂಭ ಮಾಡಿದ್ವಿ ಅಂದ ತಕ್ಷಣ 3 ರೀತಿಯ ಕೆಟ್ಟ ಕಾರ್ಯಗಳನ್ನು ನಾವು ಮಾಡ್ತೀವಿ. ಆ 3 ರೀತಿ ಕೆಟ್ಟ ಕಾರ್ಯಗಳು ಯಾವ್ಯಾವ್ದಾಗುತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಸುತ್ತಲೂ ಇರುವ ಆವರಣವನ್ನ ಸತ್ಸಂಕಲ್ಪದಿಂದ ತುಂಬುವುದಕ್ಕೆ ಬದಲಾಗಿ ದುಷ್ಟ ಸಂಕಲ್ಪಗಳನ್ನು ತುಂಬುವುದರ ಮೂಲಕ ಪ್ರಪಂಚದ ದುಃಖದ ಮೊತ್ತವನ್ನು ನಾವು ಹೆಚ್ಚು ಮಾಡ್ತೇವೆ. ಪ್ರಪಂಚದ ದುಃಖವನ್ನು ನಾವು ಹೆಚ್ಚು ಮಾಡ್ತೇವೆ. ನೋಡಿ, ನಮ್ಮ ಸುತ್ತಲೂ ಇರತಕ್ಕಂಥ ಮನೋಲೋಕದ ವಾತಾವರಣ ನಮಗಿದು ಗೊತ್ತಲ್ಲ. ದೇಹಗಳು ಮತ್ತು ಲೋಕಗಳು ಇವಕ್ಕೆ ನಿಕಟವಾದಂತಹ ಸಂಬಂಧ. ನಮ್ಮ ದೇಹಗಳಿಗೂ ಲೋಕಗಳಿಗೂ ಒಂದು ಸಂಬಂಧ ಇದೆ. ನನ್ನ ಸ್ಥೂಲ ದೇಹದಲ್ಲೇ ಆಗಬಹುದಾದಂತಹ ಬದಲಾವಣೆ ಸ್ಥೂಲ ಪ್ರಪಂಚದ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತದೆ. ನನ್ನ ಭಾವನೆಗಳಲ್ಲಿ ಉಂಟಾಗ್ತಕ್ಕಂಥ ವ್ಯತ್ಯಾಸ ಭಾವನಾಮಯ ಪ್ರಪಂಚ ಇದೆಯಲ್ಲ, ಕಾಮಲೋಕ ಅಂತ ಹೇಳ್ತೀವಿ, ಅದರ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಹಾಗೆ ನನ್ನ ಮನಸ್ಸಿನಲ್ಲೇ ಉಂಟಾಗ್ತಕ್ಕಂಥ ಆಲೋಚನೆಗಳು ಮನೋಲೋಕದ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಅಂದ್ರೆ ನಾನೇನಾದ್ರೂ ಒಂದು ಕೆಟ್ಟ ಆಲೋಚನೆಯನ್ನು ಮಾಡಿದ್ರೆ ಈಗಾಗಲೇ ಪ್ರಪಂಚ ದುಃಖದಲ್ಲಿದೆ. ಆ ದುಃಖದ ಮೊತ್ತವನ್ನು ನಾನು ಮತ್ತೇನ್ ಮಾಡ್ತಾ ಇದ್ದೇನೆ? ಹೆಚ್ಚಿಸ್ತಾ ಇದ್ದೀನಿ. ಯಾವ ಅಧಿಕಾರ ಇದೆ ನಿನಗೆ ಅಂತಾರೆ ಒಂದು ಕಡೆ. ಇದನ್ನ ಮಾಡಲಿಕ್ಕೆ ನಿನಗೆ ಯಾವ ಅಧಿಕಾರ ಇದೆ? ಬೆಸೆಂಟಮ್ನವರೊಂದು ಕಡೆ ಉನ್ನತ ಜೀವನದ ನಿಯಮಗಳು ಅನ್ನುವಂತಹ ಒಂದು ಪುಟ್ಟ ಗ್ರಂಥದಲ್ಲಿ ಎಷ್ಟು ಒಂದು ವಿಚಾರವನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಅಧ್ಯಾತ್ಮ ಜೀವಿಯಾದವನ ಕರ್ತವ್ಯ ಏನು ಅಂತ ಅವರು ವಿಚಾರ ಮಾಡ್ತಾ, ಪ್ರಪಂಚದಲ್ಲಿ ತುಂಬಿರಬಹುದಾದಂತಹ ದುಃಖದ ಒಂದು ಹೊರೆಯನ್ನ ಒಂದು ಎಳ್ಳು ಮೊನೆಯಷ್ಟಾದ್ರೂ ಕಡಿಮೆ ಮಾಡೋದೇನಾದ್ರೂ ಇದ್ರೆ ಅಧ್ಯಾತ್ಮ ಜೀವಿಯಾಗಿದ್ದು ನಿನ್ನ ಕರ್ತವ್ಯ ಅಂತಾರೆ. ಹಾಗಾದ್ರೆ ನನ್ನ ಯೋಚನೆಗಳೇನಾಗಿರ್ಬೇಕು? ಶುದ್ಧವಾಗಿರಬೇಕು. ಹಿಂಸೆ ಇರಬಾರ್ದು, ಅದರಲ್ಲಿ ದುರಾಲೋಚನೆಗಳಿರಬಾರ್ದು. ಇದು ಒಂದು ಕೆಟ್ಟ ಪರಿಣಾಮ. ಆದ್ರೆ ಎರಡನೇ ಪರಿಣಾಮ ಏನಾಗ್ತದೆ? ನಾವು ಯೋಚಿಸುವಂತಹ ಕೆಡುಕು ಆ ಮನುಷ್ಯನಲ್ಲಿ ಒಂದು ವೇಳೆ ಈಗಾಗಲೇ ಇದ್ದಿದ್ದಾದರೆ, ಈಗಾಗಲೇ ಆ ದೋಷ ಅವನಲ್ಲಿ ಇರೋದೇ ಆದರೆ, ಆ ದೋಷವನ್ನ ನಾನು ಮತ್ತು ನೀವು ಸೇರಿ ಏನ್ ಮಾಡ್ತಾ ಇದ್ವಿ? ಹೆಚ್ಚು ಮಾಡ್ತಾ ಇದ್ದೀವಿ. ಒಂದು ವೇಳೆ ಆ ದೋಷ ಅವನಲ್ಲಿ ಇಲ್ಲದೆ ಇದ್ರೆ, ನಾನು ಮತ್ತು ನೀವು ಸೇರಿ ದೋಷವನ್ನ ಏನ್ ಮಾಡ್ತಾ ಇದ್ವಿ? ಅವನಲ್ಲಿ ಹುಟ್ಟು ಹಾಕ್ತಾ ಇದ್ದೀವಿ ಆ ದೋಷವನ್ನ. ಸೊ ಇದು ನಡಿಬೇಕಾ ನಮ್ಮಿಂದ? ಕಾರಣ ಹೇಗಾಗ್ತದೆ ಇದು ಅಂತ ಹೇಳಿದ್ರೆ, ಒಂದು ದುರ್ಬಲವಾದಂತಹ ದೇಹವನ್ನ ರೋಗಾಣುಗಳು ಹೇಗೆ ಸುಲಭವಾಗಿ ಪ್ರವೇಶ ಮಾಡಿಬಿಡುತ್ತೋ ಹಾಗೆ ಒಬ್ಬ ಇನ್ನೂ ಕೂಡ ಮಾನಸಿಕವಾಗಿ ದುರ್ಬಲನಾಗಿರ್ತಕ್ಕಂಥ ವ್ಯಕ್ತಿ ಇರ್ತಾನಲ್ಲ, ಅಂಥವನಲ್ಲಿ ಈ ದುಷ್ಟ ಸಂಕಲ್ಪಗಳು ರೋಗಾಣುಗಳ ರೀತಿಯಲ್ಲಿ ಸೇರ್ಕೊಂಡು ಅವನನ್ನು ಹಾದಿ ತಪ್ಪಿಸುತ್ತವೆ. ಅದಕ್ಕೋಸ್ಕರ ನಾವು ಎಷ್ಟು ಎಚ್ಚರವಾಗಿರ್ಬೇಕಪ್ಪ, ಎಷ್ಟು ಎಚ್ಚರವಾಗಿರ್ಬೇಕು ಅಂತ ಹೇಳಿದ್ರೆ, ನಮ್ಮಿಂದ ಅಂತಹ ಯಾವುದೇ ಒಂದು ದುರಾಲೋಚನೆ ಈ ವಿಶ್ವ ಮನಸ್ಸಿನೊಳಗಡೆ ಪ್ರವೇಶ ಮಾಡದೇ ಇರೋವಷ್ಟರ ಮಟ್ಟಿಗೆ ನಾವು ಜಾಗೃತರಾಗಿರಬೇಕು. ಇಂಗ್ಲಿಷಲ್ಲಿ ಒಂದು ಪ್ರಾವರ್ಬ್ ಇದೆ, ಥಿಂಕ್ ಬಿಫೋರ್ ಯು ಇಂಕ್ ಅಂತ. ಅದನ್ನು ನಾನು ಸ್ವಲ್ಪ ಮಾಡಿಫೈ ಮಾಡ್ತೀನಿ ಅಧ್ಯಾತ್ಮಿಕ ಪರಿಭಾಷೆಯಲ್ಲಿ. ಥಿಂಕ್ ಬಿಫೋರ್ ಯು ಇಂಕ್ ಅಷ್ಟೇ ಅಲ್ಲ, ಥಿಂಕ್ ಬಿಫೋರ್ ಯು ಥಿಂಕ್ ಅಂತ. ಥಿಂಕ್ ಬಿಫೋರ್ ಯು ಥಿಂಕ್. ಯೋಚನೆನ ಮಾಡೋದಕ್ಕೂ ಮುಂಚೆ 10 ಸಾರಿ ಯೋಚನೆ ಮಾಡು, ನನ್ನ ಆಲೋಚನೆ ಎಂಥದ್ದಿದು,
ಇದು ಪ್ರಪಂಚದ ಮೇಲೆ ಎಂತಹ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆ ನೀನು ಆಲೋಚನೆ ಮಾಡು. ಯಾಕೆ ಅಂತ ಹೇಳಿದ್ರೆ ಈ ಆಲೋಚನೆ ಅಥವಾ ಯೋಚನೆ ಅಂತಕ್ಕಂಥದ್ದು ಇದು ಒಂದು ಸಾಂಕ್ರಾಮಿಕ ರೋಗವಿದ್ದಂತೆ ಅಂತ ಬರೀತಾರೆ ಲೆಡ್ ಬೀಟ್ರ್ ಒಂದು ಕಡೆ. ಇದು ಒಂದು ಸಾಂಕ್ರಾಮಿಕ ರೋಗವಿದ್ದಂತೆ, ಇದು ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಗ್ತದೆ. ಹಾಗಾಗಿ ನೀನು ನಿನ್ನ ಆಲೋಚನೆಗಳ ಬಗ್ಗೆ ನೀನು ಎಚ್ಚರವಾಗಿರು. ಹಿಂಸಾತ್ಮಕವಾದ ಯಾವ ಆಲೋಚನೆಗಳು ನಿನ್ನ ಮನಸ್ಸಿನಲ್ಲಿ ಇಲ್ಲದೆ ಇರುವ ಹಾಗೆ ನೀನು ನೋಡ್ಕೋಬೇಕು ಅಂತ ಹೇಳ್ತಾರೆ. ಇನ್ನು ಮೂರನೇ ಒಂದು ದುಷ್ಕಾರ್ಯ ಏನು ನಡೀತದೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸನ್ನು ಸತ್ಸಂಕಲ್ಪಗಳಿಂದ ತುಂಬುವುದಕ್ಕೆ ಬದಲು ದುಸ್ಸಂಕಲ್ಪಗಳನ್ನ ನೀನು ತುಂಬುವುದರಿಂದ ನಿನ್ನ ಸ್ವಂತ ಅಭಿವೃದ್ಧಿಗೂ ಕೂಡ ಅದು ಅಡ್ಡಿಯಾಗುತ್ತದೆ. ಶರಣ ಸಾಹಿತ್ಯದಲ್ಲಿ ಒಂದು ಮಾತು ಬರುತ್ತೆ, ಮನೆಯ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ನೋಡ. ಮನೆಯ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ನೋಡ ಅಂತಾರೆ. ನಾನು ಸ್ವಲ್ಪ ಅದನ್ನ ಇನ್ನೊಂಚೂರು ನಮ್ಮ ಪರಿಭಾಷೆಗೆ ಮನೆಯ ಕಿಚ್ಚು ಬಿಟ್ಬಿಟ್ಟು ಮನದ ಕಿಚ್ಚು ಅಂತ ಮಾಡ್ಕೊಳ್ಳೋಣ. ಮನದ ಕಿಚ್ಚು ಮನವ ಸುಟ್ಟಲ್ಲದೆ ನೆರಮನವ ಸುಡದು ನೋಡ ಅಂತ ಅಂದ್ಕೊಳ್ಳೋಣ ನಾವು. ಇದು ಮನಸ್ಸಿನ ಕಿಚ್ಚು ಮೊದಲು ಯಾರನ್ನು ಸುಡುತ್ತೆ? ಮೊದಲು ನನ್ನನ್ನು ಸುಡುತ್ತೆ. ಅಷ್ಟಕ್ಕೆ ಪಾಪ ಅದು ಮುಗಿಲಿಲ್ಲ, ಪಕ್ಕದ ಮನವನ್ನೂ ಸುಡುತ್ತೆ. ಸೊ ಏಕಕಾಲದಲ್ಲಿ ಈ ಮೂರು ಕೆಟ್ಟ ಕೆಲಸಗಳು ಶುರುವಾಗುತ್ತೆ. ಯಾವುದರಿಂದ? ಒಂದು ಕೆಟ್ಟ ಯೋಚನೆಯಿಂದ. ಒಂದು ಕೆಟ್ಟ ಯೋಚನೆಯಿಂದ. ಇದರಿಂದ ಏನೆಲ್ಲ ಆಗ್ತದೆ ಅಂತ ಹೇಳಿದ್ರೆ, ನೀನು ಸುಂದರವಾಗಿ ಮತ್ತು ವಿಶ್ವಾಸ ಪಾತ್ರನಾಗಿ ಕಾಣುವುದಕ್ಕೆ ಬದಲು ಕುರೂಪಿಯಾಗಿ ಮತ್ತು ಇತರರಿಗೆ ಕೆಡುಕನ್ನು ಉಂಟು ಮಾಡುವ ಮನುಷ್ಯನಾಗಿ ನೀನು ಮಾರ್ಪಾಡಾಗುತ್ತೀಯೇ ಅಂತ ಬರೀತಾರೆ. ನೋಡಿ, ನಮ್ಗೆ ಇದನ್ನ ಎಲ್ಲಿ ಚೆನ್ನಾಗಿ ನೋಡ್ಬೋದು ಅಂದ್ರೆ, ಹುಟ್ಟಿರೋ ಮಕ್ಕಳುಗಳಿರ್ತಾರಲ್ಲ, ಒಂದು 2 ವರ್ಷ 3 ವರ್ಷ ಕಳೆಯೋವರೆಗೂ ಆ ಮಕ್ಕಳು ನೋಡೋಕ್ಕೆ ಅವ್ರೇನು ತುಂಬಾ ಸುಂದರವಾಗಿದ್ದಾರಲ್ಲೋ ಗೊತ್ತಿಲ್ಲ, ಬಟ್ ಯಾವ ಮಗುವನ್ನೂ ನೋಡಿದ್ರು ಸುಂದರವಾಗೇ ಕಾಣ್ತಾ ಇರುತ್ತೆ. ಈ ಮಗು ಚೆನ್ನಾಗಿಲ್ಲ ಅಂತ ಅನ್ಸೋದೇ ಇಲ್ಲ. ಸಾಮಾನ್ಯವಾಗಿ ನಾವು ನೋಡಿದ್ರೆ ಎಲ್ಲಾ ಮಕ್ಕಳು ಸುಂದರವಾಗಿ ಇರ್ತಾರೆ. ಮಕ್ಕಳನ್ನ ಎಲ್ಲಾ ಪ್ರೀತಿಸ್ತಾರೆ, ಎಲ್ಲರೂ ಕೂಡ ಪ್ರೀತಿಸ್ತಾರೆ. ಕಾರಣ ಏನು? ಆ ಮುಗ್ಧತೆ. ನೋಡಿ, ಆ ಮುಗ್ಧತೆ ಅವಕ್ಕೆ ಒಂದು ಸೌಂದರ್ಯವನ್ನು ಕೊಟ್ಟಿದೆ. ನೋಡಿ, ಅದು ಎಷ್ಟು ಸತ್ಯ. ನಿನ್ನ ಕೆಟ್ಟ ಆಲೋಚನೆ ನಿನ್ನನ್ನು ಸುಂದರನಾಗಿ ಕಾಣುವ ಬದಲು ನಿನ್ನನ್ನು ಕುರೂಪಿಯನ್ನಾಗಿ ಕಾಣಿಸ್ತಾ ಇದೆ ಅಂತಾರೆ. ಅದಕ್ಕೆ ಮಕ್ಕಳು ಸುಂದರವಾಗಿ ಕಾಣ್ತಾವ. ಕರ್ರಗಿರ್ಲಿ, ಬೆಳ್ಳಗಿರ್ಲಿ, ಹೆಂಗಿರ್ಲಿ, ಅವು ಸುಂದರವಾಗಿರ್ಲಿ ಇಲ್ಲದೆ ಇರ್ಲಿ ಸುಂದರವಾಗಿ ಕಾಣ್ತಾವ. ಕಾರಣ ಏನಪ್ಪಾ ಅಂದ್ರೆ, ಅವರಲ್ಲಿ ನಿಷ್ಕಾಪಟ್ಯ ಇದೆಯಲ್ಲ, ಯಾವ ಆ ಕಪಟತನವೂ ಅವಕ್ಕೆ ಇಲ್ಲದೆ ಇರೋದ್ರಿಂದ ಅದು ಒಂದು ಸೌಂದರ್ಯವನ್ನು ಅದಕ್ಕೆ ಸಹಜವಾಗಿ ಕೊಡ್ತಾ ಇದೆ. ಆದರೆ ನೋಡಿ, ನಾವಾಗಲೇ ಬೆಳೀತಾ 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 ಈ ಆಲೋಚನೆಗಳು ನಮ್ಮಲ್ಲಿ ಬರ್ತಾ ಬರ್ತಾ ಆ ಸೌಂದರ್ಯ ಹೋಗಿ ಅಲ್ಲಿ ಏನು ಬರುತ್ತೆ? ಕುರೂಪತನ ಬಂದ್ಬಿಡುತ್ತೆ. ಅದಕ್ಕೆ ಈ ಮೂರು ಆಗುತ್ತೆ ಒಂದು ಕೆಟ್ಟ ಯೋಚನೆಯಿಂದ. ಆದ್ರಿಂದ ನೀನು ಅವುಗಳನ್ನು ಮಾಡೋದಕ್ಕೆ ಹೋಗಬೇಡ. ಹೀಗೆ ಅವನು ಪ್ರತಿದಿನ ಈ ಪರನಿಂದೆಯನ್ನು ಮಾಡ್ತಕ್ಕಂತಹ ವ್ಯಕ್ತಿ ತನಗೂ ತೊಂದರೆಯನ್ನು ಮಾಡಿಕೊಳ್ತಾನೆ, ಮತ್ತೊಬ್ಬರಿಗೂ ಕೂಡ ಕೆಡುಕನ್ನು ಉಂಟು ಮಾಡ್ತಾನೆ. ಜೊತೆಗೆ ತನ್ನ ಇಡೀ ಸಹ ಮಾನವರಿದಾರಲ್ಲ, ಇಡೀ ಆ ಸಹ ಮಾನವರನ್ನೇ ಕೂಡ ಇವನು ಕೆಡುಕಿನ ಕಡೆಗೆ ತಳ್ಳೋದಿಕ್ಕೆ ಸತತವಾಗಿ ಇವನು ಪ್ರಯತ್ನವನ್ನು ಮಾಡಿದಾಗಂತ ಒಂದು ದುಷ್ಕರ್ಮಕ್ಕೆ ಒಳಗಾಗ್ತಾನೆ. ಇದರಿಂದ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ನಮ್ಮ ಆಲೋಚನೆಗಳ ಬಗ್ಗೆ ನಾವು ಎಚ್ಚರವಾಗಿರ್ತಕ್ಕಂಥದ್ದು. ಸಾಧಕ ಇವುಗಳನ್ನ ಸಂಪೂರ್ಣವಾಗಿ ಬಿಡಬೇಕು ಅಂತ ಹೇಳ್ತಾರೆ. ಸಂಪೂರ್ಣವಾಗಿ ಬಿಡಬೇಕು ಇವುಗಳನ್ನ, ಇಂಥ ದೋಷಗಳನ್ನ.
ನಾವಿನ್ನೂ ದೊಡ್ಡ ದೊಡ್ಡ ಗುರಿಯನ್ನ ಹಾಕೊಂಡಿದ್ದೀವಿ, ಜೀವನ್ಮುಕ್ತ ಗುರಿ, ಯೋಗ ಮಾರ್ಗ ಅನ್ನುವಂಥ ವಿಚಾರಗಳ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಅಂದ್ರೆ ಇವೆಲ್ಲವೂ ಕೂಡ ಮಾರ್ಗಕ್ಕೆ ಹೋಗೋದಕ್ಕೆ ಇರುವಂಥ ಅಡೆತಡೆಗಳು. ಇಲ್ಲಿ ನಾವು ನಮ್ಮ ಮಾರ್ಗವನ್ನ ಸರಿ ಮಾಡಿಕೊಳ್ಬೇಕು. ಜೊತೆಗೆ ಇನ್ನೊಂದು ವಿಷಯದಲ್ಲಿ ಎಂದಿಗೂ ನೀನು ಕೆಡುಕನ್ನ ಹೇಳಕೂಡ್ದು. ಒಂದು ವೇಳೆ ಯಾರಾದ್ರೂ ಒಬ್ಬರ ಕೆಡುಕಿನ ಬಗ್ಗೆ ನಿನ್ನ ಹತ್ರ ಹೇಳೋದಕ್ಕೆ ಬಂದ್ರೂ ಕೂಡ ನೀನದಕ್ಕೆ ಬಲ ಕೊಡುವ ಬದಲು ನೀನೇನು ಮಾಡಬೇಕು, ನಯವಾಗಿ ಅವರನ್ನ ತಿದ್ದಬೇಕು ಅಂತ. ಇಬ್ಬರು ಸೇರಿದೀವಿ ಅಂದ್ರೆ ಬಹುಶಃ ಮಾತು ನಮ್ಮಿಬ್ಬರದು ಅಲ್ಲ. ನಾವಿಬ್ರು ಸೇರಿ ಮಾತನಾಡ್ತಾ ಇದ್ದೀವಿ ಅಂದ್ರೆ ವಿಷಯ ನಮ್ಮಿಬ್ಬರದು ಆಗಿರಲ್ಲ. ಸಾಮಾನ್ಯವಾಗಿ ಯಾರ್ದಾಗಿರುತ್ತೆ, ಮೂರನೇವ್ರದೇ ಆಗಿರುತ್ತೆ. ಆ ಮೂರನೇವ್ರದು ಕೂಡ ಏನು ಯಾವ ವಿಷಯನ ಕುರಿತು ಮಾತನಾಡ್ತೀವಿ, ಬೇಕಾದಷ್ಟು ಒಳ್ಳೇದಿದ್ರು ನಾವು ಅವ್ರ ಬಗ್ಗೆ ಮಾತನಾಡಲ್ಲ. ಅವರಲ್ಲೇನಾದ್ರೂ ದೋಷವನ್ನು ತಪ್ಪನ್ನು ಕಂಡಿಡಿದು ಅದನ್ನ ಮಾತಾಡ್ತಾ ಹೋಗ್ತೀವಿ. ಆದ್ರೆ ಖಂಡಿತ ನೀನು ಅದನ್ನ ಮಾಡ್ಲಿಕ್ಕೆ ಹೋಗಬೇಡ. ಹಾಗೆ ಮಾತನಾಡ್ಲಿಕ್ಕೆ ಬಂದವ್ರನ್ನೂ ಕೂಡ ನೀನು ನಯವಾಗಿ ಏನ್ ಮಾಡ್ಬೇಕು, ಅವರನ್ನ ತಿದ್ದಬೇಕು ಅಂತ ಹೇಳ್ತಾರೆ. ನಾವು ತಿದ್ದುತ್ತೀವೋ, ಎಂಜಾಯ್ ಮಾಡ್ತೀವೋ, ಇದುವರೆಗೂ ಏನಾದ್ರೂ ಮಾಡಿರೋಣ, ಇನ್ನು ಮುಂದಾದ್ರೂ ಎಂಜಾಯ್ ಮಾಡೋದು ಬಿಟ್ಟು ನಾವು ತಿದ್ದುಕೊಳ್ಳೋದ್ರ ಮೂಲಕ ತಿದ್ದಬೇಕು. ಆ ಕಾರ್ಯ ಮಾಡೋಣ. ಇನ್ನು ಎರಡನೇ ಪಾಪತ್ರಯದಲ್ಲಿ ಎರಡನೇದು ಪರಹಿಂಸೆ. ಪರಹಿಂಸೆ ಮೊದಲನೇದು ಪರನಿಂದೆ, ಎರಡನೇದು ಪರಹಿಂಸೆ. ಇಲ್ಲಿ ಈ ಹಿಂಸೆಯಲ್ಲಿ ಎರಡು ವಿಧ ಅಂತ ಹೇಳ್ತಾರೆ. ಹಿಂಸೆಯಲ್ಲಿ ಎರಡು ವಿಧ. ಒಂದು ತಿಳಿದು ಮಾಡುವುದು, ಇನ್ನೊಂದು ತಿಳಿಯದೇ ಮಾಡ್ತಕ್ಕಂತಹ ಹಿಂಸೆ. ನೋಡಿ, ಈ ತಿಳಿದು ಮಾಡುವ ಹಿಂಸೆ ಇದೆಯಲ್ಲ, ಅಲ್ಲಿ ಒಂದು ಉದ್ದೇಶ ಇದೆ. ಒಂದು ಉದ್ದೇಶವನ್ನ ಇಟ್ಕೊಂಡು ನಾವು ಹಿಂಸೆಯನ್ನ ಮಾಡ್ತೀವಿ. ಇದು ಮನುಷ್ಯನ ಸ್ವಭಾವವೇ ಅಲ್ಲ ಅಂತಾರೆ. ಇದು ಮನುಷ್ಯನ ಸ್ವಭಾವವೇ ಅಲ್ಲ. ಇದು ಯಾರ ಸ್ವಭಾವ ಆಗ್ಬೇಕಾದ್ರೆ? ರಾಕ್ಷಸಿ ಸ್ವಭಾವ. ಉದ್ದೇಶಪೂರ್ವಕವಾಗಿ ಹಿಂಸೆ ಮಾಡುವಂಥದ್ದು ಇದೆಯಲ್ಲ, ಅದು ರಾಕ್ಷಸಿ ಸ್ವಭಾವ, ಅಸುರಿ ಸಂಪತ್ತು ಅದು. ಇದು ಎಷ್ಟು ಪಾಪ ಕಾರ್ಯ ಅಂತ ಹೇಳಿದ್ರೆ, ನಾವು ಒಂದ್ಸರಿ ಈಗ ನಮ್ಮ ಜೀವನದಲ್ಲೂ ನಾವು ಮಾಡ್ತೀವಿ. ಈ ಮಾತು ಎಷ್ಟೋ ಜನ ಆಡ್ಕೊಂಡಿರ್ತೀವಿ ಅಂತ ನಾನು ಅಂದುಕೊಳ್ತೀನಿ. ನಾನು ನೋಡಿ ಸಮಯ ಕಾಯ್ತಾ ಇದ್ದೆ, ಒಳ್ಳೆ ಸಮಯ ಸಿಕ್ತು, ಚೆನ್ನಾಗಿ ಜಾಡಿಸ್ತೆ ನೋಡಿ. ನೆನೆಸ್ಕೋಬೇಕು ಅಂದ್ರೆ ಏನೋ ಗ್ರೇಟ್ನೆಸ್ ತರ ಹೇಳ್ಕೊಳ್ತೀವಿ ನೋಡಿ. ಇದು ಉದ್ದೇಶಪೂರ್ವಕವಾದ ಹಿಂಸೆ. ಸಮಯ ಕಾಯ್ತಿದ್ವಂತೆ, ಸಮಯ ಸಿಕ್ತಂತೆ, ಚೆನ್ನಾಗಿ ಜಾಡಿಸ್ಬಿಟ್ಟೆ. ಉದ್ದೇಶಪೂರ್ವಕವಾದ ಹಿಂಸೆ ಅದು. ಇಂತಹ ಹಿಂಸೆ ಮನುಷ್ಯನ ಸ್ವಭಾವಕ್ಕೆ ಇದು ಮ್ಯಾಚ್ ಆಗುವಂಥದ್ದಲ್ಲ. ಅದು ಒಂದು ರಾಕ್ಷಸಿ ಸ್ವಭಾವ. ಇನ್ನೊಂದು ಉದ್ದೇಶಪೂರ್ವಕವಲ್ಲದ ಹಿಂಸೆ, ಆದರೂ ಅದು ಹಿಂಸೆ ಆಗುತ್ತೆ. ಅಂದ್ರೆ ಎಷ್ಟು ನಾವು ಎಚ್ಚರವಾಗಿರ್ಬೇಕಪ್ಪ ಅಂತ ಹೇಳಿದ್ರೆ, ಅಷ್ಟು ಎಚ್ಚರವಾಗಿರ್ಬೇಕು ನಾವು. ಈ ಉದ್ದೇಶಪೂರ್ವಕವಾದ ಹಿಂಸೆಗೆ ಅಲ್ಲಿ ಕೆಲವು ಉದಾಹರಣೆಗಳನ್ನ ಕೊಡ್ತಾರೆ. ಈ ಮತಾನುಯಾಯಿಗಳು, ಮತಾಂಧರು ಎಂತೆಂಥ ಹಿಂಸೆಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾರು ತಮ್ಮ ಮತವನ್ನ ಅನುಷ್ಠಾನ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ವೋ ಅಂಥವ್ರನ್ನ ಏನ್ ಮಾಡಿದ್ದಾರೆ, ನಿರ್ದಾಕ್ಷಣ್ಯವಾಗಿ ಹಿಂಸಾಪೂರ್ವಕವಾಗಿ ಅವ್ರನ್ನ ಕೊಲೆ ಮಾಡಿದ್ದಾರೆ, ಕೊಲ್ಲಿಸಿದ್ದಾರೆ ಸಾವಿರಾರು ಜನರನ್ನ. ಮತಾಂಧತೆ ಅಂತ ಕರೀತಾರೆ. ದುರಭಿಮಾನ, ಮತಗಳ ಮೇಲಿರ್ತಕ್ಕಂತಹ ಒಂದು ದುರಭಿಮಾನ. ಉದ್ದೇಶಪೂರ್ವಕವಾಗಿ ಕೊಲ್ಲಿಸಿದ್ದಾರೆ, ಚಿತ್ರಹಿಂಸೆಗಳನ್ನ ಕೊಟ್ಟು ಕೊಲ್ಲಿಸಿದ್ದಾರೆ. ನಾವು ನೋಡಿದ್ದೀವಿ, ಇತಿಹಾಸವನ್ನು ನಾವು ನೋಡ್ತಾ ಬಂದ್ರೆ
ಅಂತಹ ಸಾಕಷ್ಟು ಘಟನೆಗಳು ನಡೆದಿವೆ. ನೋಡಿ, ಉದ್ದೇಶಪೂರ್ವಕವಾದ ಹಿಂಸೆ ಅನ್ನುವಾಗ ಒಂದು ಘಟನೆ ನೆನಪಿಗೆ ಬರ್ತದೆ. ಮೆನಿ ಮೆನ್ಷನ್ಸ್ ಅಂತಕ್ಕಂತಹ ಒಂದು ಗ್ರಂಥ ಇದೆಯಲ್ಲ, ಗೀತಾ ಸೆಮಿನಾರ್ ಅವರು ಬರೆದಿರ್ತಕ್ಕಂಥ, ಅದರಲ್ಲಿ ಒಂದು ಘಟನೆ ಬರುತ್ತೆ. ಒಬ್ಬ ರಾಜ ಭಟ ಇರ್ತಾನೆ. ಆ ರಾಜ ಭಟನಿಗೆ ಒಂದು ಕೆಲಸ ಏನು ಅಂದ್ರೆ, ರಾಜ ಒಂದು ಶಿಕ್ಷೆನ ವಿಧಿಸ್ಬಿಡ್ತಾನೆ. ಆ ರಾಜ ಶಿಕ್ಷೆನ ವಿಧಿಸಿದಾಗ ಇವನು, ಆ ಭಟ ಏನ್ ಮಾಡ್ಬೇಕಾಗ್ತದೆ, ಆ ಶಿಕ್ಷೆಯನ್ನು ಅವನು ಕೊಡಬೇಕು. ಅದು ಅವನ ಅನಿವಾರ್ಯತೆ. ಆದ್ರೆ ಇದು ಘಟನೆ ಏನ್ ನಡೀತು ಅಂದ್ರೆ, ಒಬ್ಬ ಬೆಳೆದಿರ್ತಾನೆ, ದೊಡ್ಡವನಾಗಿರ್ತಾನೆ, ಮದುವೆ ಆಗಿರುತ್ತೆ ಅವನಿಗೆ. ಆದ್ರೆ ಅವನಿಗೊಂದು ಕಾಯಿಲೆ. ಆ ಕಾಯಿಲೆ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿನಿತ್ಯ ಹಾಸಿಗೆಯಲ್ಲಿ ಮೂತ್ರ ಮಾಡಿಕೊಳ್ಳುವಂತ ಕಾಯಿಲೆ ಅವನಿಗೆ. ಬೆಳೆದು ದೊಡ್ಡವನಾಗಿ ಮದುವೆ ಆಗಿದ್ದಾನೆ, ಆದ್ರೂ ಈ ಕಾಯಿಲೆ ಅವನಿಗೆ ತಪ್ಪಲಿಲ್ಲ. ಇದಕ್ಕೆ ಕಾರಣ ಕಂಡುಕೊಳ್ಳೋದಕ್ಕೆ ಅಂತ ಹೆಡ್ಗರ್ ಕೇಸಿ ಹತ್ರ ಹೋದಾಗ ಅವನಿಗೆ ಉತ್ತರ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಇವನು ರಾಜಭಟನಾಗಿದ್ದ. ಇವನ ಕಾರ್ಯ ಏನು ಅಂದ್ರೆ, ಯಾರಿಗೆ ರಾಜ ನೀರಿನಲ್ಲಿ ಮುಳುಗಿಸಿ ಕೊಲ್ಲು ಅಂತ ಇವನಿಗೆ ಆಜ್ಞೆ ಮಾಡ್ತಾನೋ ಅವರನ್ನ ಇವನು ನೀರಿನಲ್ಲಿ ಮುಳುಗಿಸಿ ಕೊಲ್ಲುವಂತ ಕಾರ್ಯ ಇವನಿಗೆ ಭಟಂದು. ಏನ್ ಮಾಡ್ತಾ ಇರ್ತಾನಂತೆ ಗೊತ್ತಾ, ಅವನು ಆ ಭಟ ಇವನನ್ನ ಸಾಯಿಸುವಾಗ ನೀರಿನಲ್ಲಿ ಮುಳುಗ್ಸೋದು, ಇನ್ನೂ ಸಾಯೋದಕ್ಕೆ ಮುಂಚೆ ಸ್ವಲ್ಪ ಮೇಲಕ್ಕೆ ಎತ್ತೋದು, ನೀರಿನಲ್ಲಿ ಮುಳುಗ್ಸೋದು, ಮೇಲಕ್ಕೆ ಎತ್ತೋದು, ಎಂಜಾಯ್ ಮಾಡೋದು. ಆ ಸಾಯ್ತಾ ಇರೋ ವ್ಯಕ್ತಿಯ ಆ ಒದ್ದಾಟವನ್ನ, ಅವನ ಹಿಂಸೆಯನ್ನ ಇವನು ಎಂಜಾಯ್ ಮಾಡ್ತಾ ಇದ್ನ. ಎಂಜಾಯ್ ಮಾಡಿ 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 ಕೊನೆಗೆ ಸಾಯಿಸ್ತಾ ಇದ್ದ. ಅದಕ್ಕೆ ಎಡ್ಗರ್ ಕೇಸಿ ಹೇಳ್ತಾನೆ, ನೋಡಪ್ಪ, ಇದಕ್ಕೆ ಕಾರಣ ನೀನು ಹಿಂದಿನ ಜನ್ಮದಲ್ಲಿ ಮಾಡಿರಬಹುದಾದಂಥ ಈ ಕರ್ಮ ನಿನಗಿವತ್ತು ಈ ಶಿಕ್ಷೆ. ನೋಡಿ, ಇದು ಉದ್ದೇಶಪೂರ್ವಕವಾದ ಹಿಂಸೆ. ಅವನು ಬರೀ ನೀರಿನಲ್ಲಿ ಮುಳುಗಿಸಿ ಸಾಯ್ತಿದ್ರೆ ಅದಕ್ಕೂ ಇವನಿಗೂ ಯಾವ ಕರ್ಮ ಸಂಬಂಧನೂ ಬರ್ತಾ ಇರಲಿಲ್ಲ. ಆದ್ರೆ ಇವನ್ ಏನ್ ಮಾಡ್ದ, ಅದನ್ನ ಎಂಜಾಯ್ ಮಾಡ್ದ. ಉದ್ದೇಶಪೂರ್ವಕವಾಗಿ ಎಂಜಾಯ್ ಮಾಡ್ಕೊಂಡು ಮುಳುಗಿಸಿ ಕೊನೆಗೆ ಸಾಯಿಸೋಣ. ಅದರಿಂದ ಇಂತಹ ಉದ್ದೇಶಪೂರ್ವಕವಾದ ಹಿಂಸೆ ಇದೆಯಲ್ಲ, ಇದು ಹೀನಾಯವಾದದ್ದು. ಜೊತೆಗೆ ನಾವು ಕೂಡ ಹಿಂಸೆಯನ್ನ 3 ಮಟ್ಟಗಳಲ್ಲಿ ಮಾಡ್ತೇವೆ. ಇದು ಕೇವಲ ದೈಹಿಕವಾದಂತಹ ಹಿಂಸೆ ಆಯ್ತಲ್ಲ, ಕೆಟ್ಟ ಆಲೋಚನೆಗಳನ್ನೆಲ್ಲ ಮಾಡ್ತಾ ಹೋಗ್ತೇವೆ, ಹಿಂಸಾತ್ಮಕವಾದಂಥದ್ದು. ಮಾನಸಿಕವಾಗಿ ಹಿಂಸೆ ಮಾಡ್ತೀವಿ, ಭಾವನಾತ್ಮಕವಾಗಿ ಹಿಂಸೆ ಮಾಡ್ತೀವಿ. ಕಾಯ, ವಾಚ, ಮನಸ್ಸ ಹಿಂಸೆ ಕೂಡ 3 ಮಟ್ಟಗಳಲ್ಲಿ ನಡೆಯುತ್ತೆ. ನಾವು ಹಿಂಸೆ ಅಂದ ತಕ್ಷಣ ಯಾವ ಒಂದು ಮಟ್ಟವನ್ನು ಮಾತ್ರ ವಿಚಾರ ಮಾಡ್ತೀವಿ ಅಂತ ಹೇಳಿದ್ರೆ, ಕೇವಲ ಸ್ಥೂಲ ಮಟ್ಟದಲ್ಲಿ ನಡೆಯುವಂತಹ ಹಿಂಸೆಯ ಬಗ್ಗೆ ಮಾತ್ರ ನಾವು ಗಮನ ಕೊಡ್ತೀವಿ. ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಡೆಯುವ ಹಿಂಸೆಗಳ ಬಗ್ಗೆ ನಾವು ಗಮನ ಕೊಡೋದಿಲ್ಲ. ಆದ್ರೆ ಈ 3ರಲ್ಲಿ ಪವರ್ಫುಲ್ ಹಿಂಸೆ ಯಾವುದು? ಮಾನಸಿಕವಾಗಿ ಮಾಡುವಂತಹ ಹಿಂಸೆ, ಮನಸ್ಸಿನಿಂದ ಮಾಡುವಂತಹ ಹಿಂಸೆ ಬಹಳ ಪವರ್ಫುಲ್. ಅದರಿಂದನೇ ನಾವೊಂದು ಕೆಟ್ಟ ಯೋಚನೆಯನ್ನ ಮಾಡೋದು ಕೂಡ ಹಿಂಸೆನೆ. ವಾಚ ಅಂತಾರೆ, ಮಾತು ಅಂತಾರೆ. ಮಾತು ಅಂದ್ರೆ ಮಾತಿನ ಹಿಂದೆ ಇರೋದು ಯಾವುದು? ಭಾವ. ನನ್ ಮಗು ತಪ್ಪು ಮಾಡಿದ್ರೆ ಹಂಗ್ ಮಾಡಬಾರ್ದು ಚಿನ್ನು ಅಂತೀವಿ. ನನ್ ಮಗನ ಬಗ್ಗೆ ಇರೋ ಪ್ರೇಮ ಹಾಗೆ ಮಾಡಬಾರ್ದು ಕಣೋ ಚಿನ್ನು ಅಂತೀವಿ. ಪಕ್ಕದ ಮನೆ ಮಗು ಅದೇ ತಪ್ಪು ಮಾಡಿದ್ರೆ ಹಂಗ್ ಮಾಡಬಾರ್ದು ಕಣೋ ಕತ್ತೆ ಅಂತೀವಿ. ತಪ್ಪು ಒಂದೇ, ಭಾವನೆ ಬೇರೆ ಬೇರೆ. ನನ್ನ ಮಗುಗೆ ಚಿನ್ನು ಮಾಡಬಾರ್ದಪ್ಪ ಅಂದ್ವಿ, ಪಕ್ಕದ ಮನೆ ಮಗುಗೆ ಮಾಡಬಾರ್ದು ಕಣೋ ಕತ್ತೆ ಅಂದ್ವಿ. ನೋಡಿ, ಮಾತು ಅಂತಾರೆ. ಮಾತು ಅಂದ್ರೆ ಅರ್ಥ, ಮಾತಿನ ಹಿನ್ನೆಲೆಯಲ್ಲಿ ಯಾವುದು ಬರೋದು? ಭಾವನೆನೇ ಕೆಲಸ ಮಾಡೋದು. ಭಾವನೆ ಮಾತಿನ ಮೂಲಕ ಹೊರಗೆ ಬರ್ತಾ ಇದೆ. ಅಲ್ಲಿ ಚಿನ್ನು ಇತ್ತು, ಇಲ್ಲಿ ಕತ್ತೆ ಆಯ್ತು, ಕೆಲಸ ಒಂದೇ ನಡೆದಿರೋದು. ಮಗು ಮೇಲೆ ಪ್ರೇಮ ಭಾವನೆ ಇರೋದ್ರಿಂದ ಬರ್ತಾ ಇದೆ. ಅದರಿಂದ ನಾವು ಹಿಂಸೆಯನ್ನ ಬಿಡೋದು ಅಂದ್ರೆ ಕಾಯ, ವಾಚ, ಮನಸ ಹಿಂಸೆಯನ್ನು ನಾವು ಬಿಡಬೇಕಾಗ್ತದೆ. ಅದಕ್ಕೆ ಪತಂಜಲಿ ಯೋಗಿಗಳು ಹೇಳ್ಬಿಟ್ರು ತುಂಬಾ ಚೆನ್ನಾಗಿ. ಅಹಿಂಸೆಯ ವಿಷಯವನ್ನು ಪ್ರಸ್ತಾಪ ಮಾಡ್ತಾವರು. ಅಹಿಂಸೆಯ ಪರಾಕಾಷ್ಠತೆಯನ್ನು ಕುರಿತು ಒಂದು ಶ್ಲೋಕ ಈ ರೀತಿ ಹೇಳ್ತಾರೆ: ಅಹಿಂಸಾ ಪ್ರತಿಷ್ಠಾಯಾಮ್ ತತ್ಸನ್ನಿಧೌ ವೈರತ್ಯಾಗ ಅಂದ್ರು.
ಅಹಿಂಸಾ ಪ್ರತಿಷ್ಠಾಯಾಂ ತತ್ಸನ್ನಿಧೌ ವೈರತ್ಯಾಗ. ಯಾರಲ್ಲಿ ಅಹಿಂಸಾ ತತ್ವ ಅಂತಕ್ಕಂಥದ್ದು ಸುಪ್ರತಿಷ್ಠಿತವಾಗಿರುತ್ತದೆಯೋ ಅವರ ಸಾನ್ನಿಧ್ಯದಲ್ಲಿ ವೈರತ್ವವೇ ಮಾಯವಾಗುವುದು ಅಂದರು. ಇದಕ್ಕೆ ಎಕ್ಸಾಂಪಲ್ ಎಲ್ಲಿ ನೋಡ್ತೀವಿ ನಾವು? ಒಬ್ಬ ಮಹಾನ್ ಕ್ರೂರಿಯನ್ನ ಒಬ್ಬ ಮಹಾನ್ ಸಾಧುವನ್ನಾಗಿ ಮಾಡಿದ್ರು ಯಾರು? ಗೌತಮ ಬುದ್ಧರು. ಗೌತಮ ಬುದ್ಧರಲ್ಲಿದ್ದಂತಹ ಆ ಪ್ರೇಮ ಹೇಳ್ತಾರೆ, ಅದನ್ನು ವರ್ಣನೆ ಕೇಳಬೇಕು ನಾವು. ಇನ್ನು 10 ಗಾವುದ ದೂರದಲ್ಲಿರುವಾಗಲೇ ಕೂಡ ಅಂಗುಲಿಮಾಲ ಯಾಕೋ ಈಸ್ ಬಿಕಮ್ ಶೇಕಿಂಗ್. ಅವನಿಗೆ ಗೊತ್ತಾಗ್ತಾ ಇಲ್ಲಂತೆ, ಏನಕ್ಕೋ ನಡುಗ್ತಾ ಇದ್ದಾನಂತೆ. ಏನಕ್ಕೆ ನನಗೆ ಹಿಂಗಾಗ್ತಾ ಇದೆ ಅಂತ ಅವನಿಗವನೇ ನೋಡ್ಕೊಳ್ತಾನೆ, ಅರ್ಥ ಆಗ್ತಾ ಇಲ್ಲ. ಭಗವಾನ್ ಬುದ್ಧರು ಹತ್ರ ಬಂದಾಗ 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 ಏನಾಗ್ತಾ ಇದೆ? ನಡುಗ್ತಾ ಇದ್ದಾನಂತ ಒಂದು ರೀತಿ, ಅವನಿಗೆ ಅರ್ಥ ಆಗ್ತಾ ಇಲ್ವಂತೆ. ಒಮ್ಮೆ ಅವರು ಅಂಗುಲಿಮಾಲನ ಹತ್ರ ಹೋಗಿ ಅಂಗುಲಿಮಾಲ ಅಂತ ಒಂದ್ಸರಿ ಕರೆದಿದ್ದಷ್ಟೇ ಅಂತೆ ಇವನು ಸಂಪೂರ್ಣ ಶರಣಾಗತನಾಗ್ಬಿಡ್ತಾನೆ. ಯಾವುದರ ಒಂದು ಪರಾಕಾಷ್ಠ? ಈ ಬುದ್ಧರ ಪ್ರೇಮದ ಒಂದು ಪರಾಕಾಷ್ಠತೆ ಅಂಗುಲಿಮಾಲನಂತ ಒಬ್ಬ ಕ್ರೂರಿಯನ್ನು ಕೂಡ ಒಬ್ಬ ಸಾಧುವನ್ನಾಗಿ ಮಾಡಿತು. ಅದು ಪ್ರೇಮದ ಶಕ್ತಿ, ಅದು ಪ್ರೇಮದ ಶಕ್ತಿ ಅಂತಕ್ಕಂಥದ್ದು. ಇದರಿಂದ ಈ ಪಾಪತ್ರಯಗಳಲ್ಲಿ 2 ನೋಡಿದ್ವಿ. ಇನ್ನು 3ನೇದು ಮೂಢನಂಬಿಕೆ ಅಂತಕ್ಕಂಥ ಒಂದು ಪಾಪ. ಮೂಢನಂಬಿಕೆ, ಈ ಮೂಢನಂಬಿಕೆಯೂ ಕೂಡ ಒಂದು ಕ್ರೌರ್ಯ ಅಂತಾರೆ ಇದನ್ನ. ಇದು ಕೂಡ ಒಂದು ಪಾಪಗಳಲ್ಲಿ ಒಂದು. ಈ ಮೂಢನಂಬಿಕೆ ಹೆಸರಿನಲ್ಲಿ ಬೇಕಾದಷ್ಟು ಪಾಪ ಕೃತ್ಯಗಳು ನಡೀತಾ ಇರೋದನ್ನ ನಾವು ನೋಡ್ತೀವಿ. ಪ್ರಾಣಿ ಬಲಿ, ಪ್ರಾಣಿ ಬಲಿಗಳನ್ನ ಕೊಡತಕ್ಕಂಥದ್ದು, ಅನೇಕ ಕೆಲವು ಒಂದು ರೀತಿ ಅಮಾನವೀಯವಾದಂತಹ ಕೆಲವು ಆಚರಣೆಗಳನ್ನ ನಾವು ಇವತ್ತಿಗೂ, ಈವನ್ ಟುಡೇ ನಾವು ಅದನ್ನ ನೋಡ್ತಾ ಇದ್ದೀವಿ ನಾವು, ಅಲ್ವಾ? ಪ್ರಾಣಿ ಬಲಿ ಇಲ್ಲಿವರೆಗೆ ನಿಂತಿದೆಯಾ? ಮೊದಲಿಗಿಂತ ಒಂದು ರೀತಿಯಲ್ಲಿ ಜಾಸ್ತಿ ಆಗ್ತಾ ಇದೆಯೋ ಅಂತ ಅನ್ಸುತ್ತೆ. ಆದರೂ ಅವ್ರಿಗೆ ಏನಿದೆ, ಆ ಬಲಿಯನ್ನ ಕೊಡ್ತಾ ಇರ್ತಕ್ಕಂಥ ಪ್ರಾಣಿ ಬಲಿಯನ್ನು ಕೊಡ್ತಾ ಇರೋರಿಗೆ ನಾವಿದನ್ನ ಏನ್ ಮಾಡ್ತಾ ಇದೀವಿ? ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ? ದೇವರಿಗೋಸ್ಕರ ಮಾಡ್ತಾ ಇದ್ದೀವಿ. ದೇವರ ಹೆಸರಿನಲ್ಲಿ ನಡೀತಾ ಇದೆ. ಆದ್ರೆ ದೇವರು ಏನವನು? ಪ್ರೇಮಮಯಿ, ಪ್ರೇಮ ಸ್ವರೂಪನಾದ ಭಗವಂತ. ಆ ಪ್ರೇಮ ಸ್ವರೂಪನಾದ ಭಗವಂತನಿಗೆ ಈ ಹಿಂಸೆಯ ಒಂದು ನೈವೇದ್ಯ ಬೇಕಾಗಿದೆಯಾ? ಕೆಲವಾರು ತಿಂಗಳ ಹಿಂದೆ ಒಂದು ವೃತ್ತಪತ್ರಿಕೆಯಲ್ಲಿ ಒಂದು ಘಟನೆಯನ್ನು ನೋಡ್ತಾ ಇದ್ವಿ. ಇನ್ನೂ ಇಂಥ ಆಚರಣೆಗಳಿದೆ ಅನ್ನೋದನ್ನ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಯಾವುದೋ ಒಂದು ರಿಮೋಟ್ ಪ್ಲೇಸ್ ಅಲ್ಲಿ ಈ ಒಂದು ಕುರಿ ಹಿಂಡಿದೆ ಅಂತ ಇಟ್ಕೊಳ್ಳೋಣ. ಯಾವ್ದಾದ್ರೂ 1-2 ಕುರಿಗಳಿಗೆ ಒಂದು ರೀತಿಯಾದಂಥ ಕಾಯಿಲೆ ಬಂದ್ಬಿಟ್ರೆ ಅವ್ರು ಏನ್ ಮಾಡ್ತಾರಂತೆ ಅಂದ್ರೆ, ಒಂದು ದಷ್ಟಪುಷ್ಟವಾದಂತಹ ಆ ಕುರಿಯ ಹಿಂಡಿನಲ್ಲಿ ಅತ್ಯಂತ ದಷ್ಟಪುಷ್ಟವಾದ ಒಂದು ಕುರಿಯನ್ನ ತೆಗೆದುಕೊಂಡು ಹೋಗಿ ಒಂದು ಯಾವುದೋ ದೇವಂತೆಯ ಒಂದು ಮರ ಇರ್ತದೆ, ಆ ಮರದ ಮೇಲೆ ತೆಗೆದುಕೊಂಡು ಹೋಗಿ ಅದನ್ನ ಜೀವಂತವಾಗಿ ಅದರ ಕಾಲುಗಳನ್ನ ಕಟ್ಟಿ ಬಂದು ಬಿಡ್ತಾರೆ. ಅದು ಅನ್ನ ನೀರು ಇಲ್ದೇನೆ ಅದು ಸೊರಗಿ 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 ಅದು ಸಾಯ್ತಾ ಸಾಯ್ತಾ ಬಂದಂಗೆ, ಅದು ನಿರ್ಜೀವ ಆಗ್ತಾ 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 ಬಂದಂಗೆ ಇಲ್ಲಿ ಕುರಿಯ ಹಿಂಡಿಗೆ ಬಂದಿರುವಂತಹ ಕಾಯಿಲೆ ವಾಸಿ ಆಗ್ತಾ ಆಗ್ತಾ ಹೋಗುತ್ತೆ ಅನ್ನುವಂತಹ ಒಂದು ನಂಬಿಕೆ. ಇವತ್ತಿಗೆ ಅದು ಜೀವಂತವಾಗಿದೆ. ಅಂತಹ ಒಂದು ಕ್ರೌರ್ಯ. ಇದೆಲ್ಲ ನಮ್ಗೆ ಎಷ್ಟೋ ವಿಷಯ ಗೊತ್ತಿರಲ್ಲ. ಇಲ್ಲೆಲ್ಲ ಅಲ್ಲೊಂದು ಕಡೆ ಒಂದು ಜಾತ್ರೆ ನಡೀತದೆ, ಅಲ್ಲಿ ಎಷ್ಟು ಹಿಂಸಾತ್ಮಕವಾಗಿ ಬಲಿ ಕೊಡ್ತಾ ಇದ್ರೆ ಒಂದ್ಸಾರಿ ಅದನ್ನ ಕತ್ತರಿಸ್ಬಿಟ್ರೆ ಹೋಗ್ಲಿ. ಅದಕ್ಕೆ ಒಂದು ಹಳ್ಳಿ ಮಾತಿನಲ್ಲಿ ಗಾವು ಮರಿ ಸಿಗಿಯದು ಅಂತ. ನೀವು ಬಹುಶಃ ಪದ ಯಾರು ಕೇಳಿರ್ತೀರಿ ಅಂತ ಅಂದ್ಕೊಳ್ಳಲ್ಲ ನಾನು. ಎಷ್ಟು ಮನುಷ್ಯ ವಿಕೃತ ಸ್ಥಿತಿಗೆ ಹೋಗ್ತಾನೆ ಅಂದ್ರೆ, ಆ ಪ್ರಾಣಿಯನ್ನ ತನ್ನ ಹಲ್ಲಿನಿಂದನೇ ಸಿಗದು ಕೊಲ್ಲುವಂಥ ಕರ್ಮ.
ಇದು ಇಂಥದ್ದೊಂದು ಆಚರಣೆ ಇವತ್ತಿಗೆ ಜೀವಂತವಾಗಿದೆ, ಈ ಕ್ಷಣಕ್ಕೆ ಜೀವಂತವಾಗಿದೆ. ಅದನ್ನು ಗಾವು ಮರಿ ಸಿಗಿಯೋದು ಅಂತಾನೆ ಅದಕ್ಕೆ ಒಂದು ಹೆಸರು. ಇಷ್ಟು ಹಿಂಸೆ ನಡೀತಾ ಇದೆ ಇವತ್ತಿಗೂ ಕೂಡ. ಇದು ಮೌಢ್ಯ ಅಲ್ವಾ? ಇದು ಮೂಢಭಕ್ತಿ ಅಲ್ವಾ? ಈ ಮೂಢಭಕ್ತಿ ಅಂತಕ್ಕಂಥದ್ದು ಮನುಷ್ಯನನ್ನ ಎಂತಹ ಕ್ರೌರ್ಯಕ್ಕೆ ಕರೆದುಕೊಂಡು ಹೋಗ್ತಾ ಇದೆ. ಸೊ ಯಾರೋ ಒಬ್ಬ ಅನಾಗರಿಕ ಮಾಡ್ತಕ್ಕಂಥದ್ದು ಆ ಕ್ರೌರ್ಯ ಆದ್ರೆ, ನಾವು ಮಾಡ್ತಾ ಇರ್ತಕ್ಕಂತಹ ಮೂಢಭಕ್ತಿನಲ್ಲಿ ಏನು ಕ್ರೌರ್ಯ ಇದೆ ಅಂತ ನಾವು ಕಂಡುಕೊಳ್ಬೇಕು. ಯಾರೋ ಒಬ್ಬನ ಒಂದು ಸಣ್ಣ ಆಚರಣೆಯನ್ನ ನಾವು ಬಲವಂತವಾಗಿ ಬಿಡಿಸ್ತೀವಿ ಅಂದ್ರೆ ಅದು ಒಂದು ಕ್ರೌರ್ಯ ಅಂತ. ನೀನು ಯಾವುದನ್ನೋ ಇದು ಸರಿ ಅಂತ ಒಪ್ಕೊಂಡಿದ್ಯಾ ಅನ್ನೋ ಒಂದು ಕಾರಣದಿಂದ ಇನ್ನೊಬ್ಬನ ಮೇಲೆ ನೀನು ಅದನ್ನ ಬಲಾತ್ಕಾರ ಮಾಡೋದಕ್ಕೆ ಹೋದ್ರೆ ಅದೊಂದು ಕ್ರೌರ್ಯ ಆಗುತ್ತೆ. ಅದನ್ನು ನೀನು ಮಾಡಬೇಡ ಅಂತಾರೆ. ಅದರಿಂದ ಈ ಮೂರು ಏನು ಪಾಪತ್ರಯಗಳಿದ್ದಾವೋ ಇವುಗಳು ಸ್ವಲ್ಪವೂ ಕೂಡ ತನ್ನಲ್ಲಿ ಇರದೇ ಇರುವ ಹಾಗೆ ಸಾಧಕನಾದಂಥವನು ಎಚ್ಚರವಾಗಿರಬೇಕು. ನಮಗೆ ಅರಿವಿದ್ದು ಅರಿವಿಲ್ಲದೆಯೋ ಇಂತಹ ಒಂದು ಪಾಪತ್ರಯಗಳು ನಮ್ಮಿಂದ ಪ್ರತಿನಿತ್ಯ ನಡೀತಾ ಇದೆ. ಅದಕ್ಕೇನೆ ಜೆ.ಕೆ. ಅವರು ಹೇಳಿದ್ದು ಚಾಯ್ಸ್ಲೆಸ್ ಅವೇರ್ನೆಸ್. ಈ ಪದದಲ್ಲಿ ನಡೀಬೇಕು ಅಂದ್ಕೊಂಡಿರ್ತಕ್ಕಂತಹ ಸಾಧಕ ಯಾವ ಕ್ಷಣದಲ್ಲೂ ಯಾಮಾರಂಗಿಲ್ಲ. ಯಾವಾಗಲೂ ಎಚ್ಚರವಾಗಿರು. ಆ ಭಗವಂತನೊಂದಿಗೆ ನೀನು ಐಕ್ಯವಾಗಬೇಕು ಅಂತಕ್ಕಂತಹ ಒಂದು ಮಹದಿಚ್ಛೆಯನ್ನ, ಮಹತ್ ಸಂಕಲ್ಪವನ್ನು ನೀನು ಇಟ್ಕೊಂಡಿದ್ದೀಯಾದ್ರಿಂದ ಆ ಪ್ರೇಮ ಸ್ವರೂಪನಾದಂತಹ ಆ ಭಗವಂತನ ಪ್ರೇಮ ನಿನ್ನ ಮೂಲಕ ಅದು ಹೊರಹೊಮ್ಮಬೇಕು ಅಂತ ನೀನು ಬಯಸೋದಕ್ಕೋಸ್ಕರವೇ ನೀನು ಕಾರ್ಯತತ್ಪರನಾಗಿದೆಯಾ. ಬಿಟ್ರೆ ನಿನ್ನ ವೈಯಕ್ತಿಕ ಆಸೆಗಳ್ಯಾವೂ ನಿನ್ನಲ್ಲಿ ಇರುವಂಗಿಲ್ಲ. ಅದರಿಂದ ಇತರರಿಗೆ ಸಹಾಯ ಮಾಡಲಿಕ್ಕೆ ಶಕ್ತಿಯನ್ನ ನೀಡುವಂತಹ ಜ್ಞಾನ, ಆ ಜ್ಞಾನವನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ಇಚ್ಛೆ, ಇಚ್ಛೆಗೆ ಚೈತನ್ಯ ನೀಡುವ ಪ್ರೇಮ, ಇವೇ ನಿನ್ನ ಸಾಧನಗಳಾಗಬೇಕು. ಇದೊಂದನ್ನು ನಮ್ಮ ಜೀವನದಲ್ಲಿ ಒಳಗಡೆ ನಾವು ಅಂಡರ್ಲೈನ್ ಮಾಡ್ಕೋಬೇಕು. ಇತರರಿಗೆ ಸಹಾಯ ಮಾಡಲು ಶಕ್ತಿ ನೀಡುವ ಜ್ಞಾನ, ಆ ಜ್ಞಾನವನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ಇಚ್ಛೆ, ಇಚ್ಛೆಗೆ ಚೈತನ್ಯ ನೀಡುವ ಪ್ರೇಮ, ಇವೇ ನಮ್ಮ ಸಾಧನಗಳು. ನೋಡಿ, ಒಂದಕ್ಕೊಂದಕ್ಕೆ ಎಷ್ಟು ಕನೆಕ್ಟಿವ್ ಆಗಿದ್ದಾವೆ ಅಂತ ಹೇಳಿದ್ರೆ, ನೀನು ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂದ್ರೆ ಮೊದಲು ನಿನ್ನಲ್ಲಿ ಏನಿರಬೇಕು? ಜ್ಞಾನ ಇರಬೇಕು. ನಿನಗೆ ಜ್ಞಾನಿಯು ಮಾತ್ರವೇ ಸರಿಯಾದ ಅರ್ಥದಲ್ಲಿ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಬಲ್ಲ. ಜ್ಞಾನವನ್ನೂ ಕೂಡ ಜ್ಞಾನದ ಸಲುವಾಗಿಯೇ ನಾವು ಬಯಸಬೇಕಾಗಿದೆ ಅಷ್ಟೇ, ನಥಿಂಗ್ ಎಲ್ಸ್. ಇನ್ನದಕ್ಕೊಂದು ಉದ್ದೇಶ ಇರಬಾರ್ದು. ನೀನು ಜ್ಞಾನಿ ಆದ್ರೆ ಮಾತ್ರವೇ ನೀನು ಇತರರಿಗೆ ಸರಿಯಾದಂತಹ ಸಹಾಯವನ್ನು ಮಾಡಬಲ್ಲೆ. ಅದಕ್ಕೋಸ್ಕರ ಜ್ಞಾನ ಸಂಪಾದನೆ ಮಾಡು. ಆ ಜ್ಞಾನವನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ಇಚ್ಛೆಗೆ ಚೈತನ್ಯ ನೀಡುವುದು ಪ್ರೇಮ. ಸೊ ನಿನ್ನಲ್ಲಿ ಈ ಮೂರು ಆಯುಧಗಳಿರಬೇಕು: ಜ್ಞಾನ, ಇಚ್ಛೆ, ಪ್ರೇಮ. ಇವು ಯಾರ ಲಕ್ಷಣಗಳು? ಈ ಮೂರು ಭಗವಂತನ ಲಕ್ಷಣಗಳು. ಆದ್ದರಿಂದ ಭಗವಂತನಲ್ಲಿ ನೀನು ಐಕ್ಯವಾಗಬೇಕು ಅಂದರೆ ನಿನ್ನಲ್ಲೂ ಕೂಡ ಇಚ್ಛೆ, ಜ್ಞಾನ, ಪ್ರೇಮ, ಈ ಮೂರು ಸಾಧನಗಳನ್ನು ನೀನು ಅಳವಡಿಸಿಕೊಂಡಾಗ ಮಾತ್ರ ಆ ಪ್ರೇಮ ಸ್ವರೂಪನಾದ ಭಗವಂತನಲ್ಲಿ ನೀನೂ ಭಗವಂತನೇ ಆಗ್ತೀಯಾ. ಆದರೂ ಅಲ್ಲಿ ಯಾವ ಸ್ವಾರ್ಥವೂ ಇಲ್ಲ. ಮತ್ತೆ ನೀನು ಇಡೀ ವಿಶ್ವದ ಮೇಲೆ ನಿನ್ನ ಆ ಫೈನ್ ಫೀಲಿಂಗ್ಸ್ ಅನ್ನೋದನ್ನು ನೀನೇನು ಮಾಡ್ತೀಯಾ? ಯು ಫ್ಲೋ ಇನ್ ಟು ದ ಇನ್ಫಿನಿಟಿ. ಆ ಪ್ರೇಮವನ್ನು ನೀನು ಮತ್ತೆ ಈ ವಿಶ್ವದ ಮೇಲೆ ನೀನು ಪ್ರವಹಿಸ್ತೀಯ. ಇದಿಷ್ಟೇ ನಿನ್ನ ಉದ್ದೇಶವಾಗಿ ಉಳ್ಕೊಳ್ಳುತ್ತೆ. ಅಂತಹ ಪ್ರೇಮಮಯಿಗಳಾಗೋಣಂತೆ.